ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 27/4/25. ಇಂದಿನ ಅವ್ಯಕ್ತ ಮುರಳಿಯ ರಿವೈಸ್ ಕೋರ್ಸ್ ಒರಿಜಿನಲ್ ಡೇಟ್ 3/2/2005. ಮುರಳಿಯ ಟೈಟಲ್ ಸೇವಾ ಕರ್ತೆ उपराम और बेहद वृद्धि द्वारा एवर रेडी बन ಬ್ರಹ್ಮ ಬಾಪ್ ಸಮಾನ್ ಸಂಪನ್ ಬನೋ. ಸೇವೆಯನ್ನು ಮಾಡುತ್ತಾ ಉಪರಾಮ ಹಾಗೂ ಬೇಹದ್ದಿನ ವೃತ್ತಿಯ ಮೂಲಕ ಎವರ್ ರೆಡಿಯಾಗಿ ಬ್ರಹ್ಮ ತಂದೆಯ ಸಮಾನ ಸಂಪನ್ನರಾಗಿರಿ. ಬಾಬಾ ಹೇಳ್ತಿದ್ದಾರೆ, ಸೇವೆಯನ್ನು ಮಾಡ್ತಾ ಉಪರಾಮ ವೃತ್ತಿ ಇರಲಿ, ಬೇಹದ್ದಿನ ವೃತ್ತಿಯ ಮೂಲಕ ಸದಾ ಎವರ್ ರೆಡಿಯಾಗಿ ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಆಗಬೇಕು ಅಂತ. ಬ್ರಹ್ಮ ಬಾಬಾ ಸಾಕ್ಷಾತ್ ಶಿವ ಬಾಬಾ ಸಮಾನ ಆಗಿದ್ದಾರೆ. ಸೊ ಬ್ರಹ್ಮ ಬಾಬನ ಸಮಾನ ಆಗೋದು ಅಂದರೆ ಶಿವ ಬಾಬರ ಸಮಾನ ಆಗೋದು. ಬಾಬಾರ ಸಮಾನ ಸಂಪನ್ನ ಆಗಬೇಕು ಅಂತಂದರೆ ಸೇವೆಯನ್ನು ಮಾಡ್ತಾ ಆಂತರಿಕ ಉಪರಾಮ ಸ್ಥಿತಿ ಬೇಕು. ಉಪರಾಮ ಸ್ಥಿತಿ ಅರ್ಥಾತ್ ಈ ವಿಶ್ವ ನಾಟಕದಲ್ಲಿ ನಾ ಆತ್ಮ ಏನು ನನಗೆ ರೋಲ್ ಸಿಕ್ಕಿದೆ, ಕ್ಯಾರೆಕ್ಟರ್ ಸಿಕ್ಕಿದೆ, ಇದ್ರ ಮೂಲಕ ನಾವೇನು ಸೇವೆ ಮಾಡ್ತಾ ಇದ್ದೀವಿ, ಈ ಸೇವಾ ಇದು ನಮ್ಮ ಚಾಯ್ಸ್ ಅಲ್ಲ. ನಮಗೆ ಎಷ್ಟೋ ಬಾರಿ ಹೀಗೆ ಅನ್ನಿಸ್ತದ, ನಾವು ಈ ರೀತಿ ದೊಡ್ಡ VIP ತಯಾರು ಮಾಡಿದ್ವಿ, ನಮ್ಮ ಮೂಲಕ ಇಂಥ ಸೇವೆ ಆಗಿದೆ, ಇವನ್ ನಿಮಿತ್ತ ನಾವ ಆಗೀವಿ ಅನ್ನೋದು ಕೂಡ ಉಪರಾಮ ಸ್ಥಿತಿ ಅಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ನಾವು ಈ ರೀತಿ ಸೇವೆ ಮಾಡಿದ್ವಿ, ಇಂಥವ್ರನ್ನ ಹುಡ್ಸಿದ್ವಿ, ಅಥವಾ ಇಂಥದ್ದು ಕ್ರಿಯೇಟ್ ಮಾಡಿದ್ವಿ, ಇಂಥ ಫಂಕ್ಷನ್ ಮಾಡಿದ್ವಿ ಅಂತ ನಾವು ಭಾಳ ಹೆಮ್ಮೆಯಿಂದ ಹೇಳ್ಕೊತೀವಿ. ಆದರೆ ನಮಗಿದು ಗೊತ್ತಿದೆ, ಬಾಬಾ ಹೇಳಿದ್ದಾರೆ, ಮಾಡಲ್ಪಟ್ಟಂತಹ ಈ ವಿಶ್ವ ನಾಟಕದಲ್ಲಿ ಪ್ರೀ ರೆಕಾರ್ಡೆಡ್ ಡ್ರಾಮಾ ರೀಪ್ಲೇ ಆಗ್ತಾ ಇದೆ. ಇದರಲ್ಲಿ ನಾವಾಗಲಿ ಯಾರೇ ಆಗಲಿ ಏನೂ ಮಾಡ್ತಾ ಇಲ್ಲ, ಎಲ್ಲವೂ ಡ್ರಾಮಾ ಅನುಸಾರ ನಡೀತಾ ಇದೆ, ಸೇವೆ ಡ್ರಾಮಾ ಅನುಸಾರ ನಡೀತಾ ಇದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಸೇವೆ ಮಾಡ್ತಾ ಇದ್ರೂ ಸೇವಾ ಬಾಬಾರ್ದಿದೆ, ಮಾಡಿಸೋರು ಬಾಬಾ, ಮಾಡುವಂಥವರು ಕೂಡ ಬಾಬಾ ಇದ್ದಾರೆ. ಅದಕ್ಕೆ ಭಲೇ ಈ ನನ್ನ ಕ್ಯಾರೆಕ್ಟರ್ನ ಮೂಲಕ ಬಾಬಾ ಮಾಡಿಸಿದ್ರೂ ಕೂಡ ಅದರಲ್ಲಿ ಉಪರಾಮ ವೃತ್ತಿ ನಾವು ಮಾಡಿದೆ ಅನ್ನೋದಾಗಲಿ, ಮಾಡಿದ ಸೇವೆಯಿಂದ ಸಫಲತೆ ಸಿಕ್ತು ಅಂತಾಗಲಿ, ಸಫಲತೆ ಸಿಗಲಿಲ್ಲ ಅಂತಾಗಲಿ, ಈ ಯಾವುದೇ ಪ್ರತಿಫಲದ ಪ್ರಭಾವದಿಂದ ಮುಕ್ತ ಆಗಿರುವಂತಹ ಸ್ಥಿತಿ ಉಪರಾಮ ಸ್ಥಿತಿ. ಸೇವೆಯನ್ನು ಮಾಡ್ತಾ ಉಪರಾಮ ಸ್ಥಿತಿಯಲ್ಲಿರಬೇಕು. ಮತ್ತು ಬೇಹದ್ದಿನ ವೃತ್ತಿಯ ಮೂಲಕ, ಬೇಹದ್ದಿನ ವೃತ್ತಿ ಅಂದರೆ ಯಾವ ಭಾವನೆಯಿಂದ ಬಾಬಾ ಈ ವಿಶ್ವ ನಾಟಕವನ್ನು ನೋಡ್ತಾ ಇದ್ದಾರೋ, ಇಲ್ಲಿರುವಂತಹ ಎಲ್ಲ ಒಳ್ಳೆಯ ಕೆಟ್ಟ ಲಾಭ ಹಾನಿಯನ್ನು ಬಾಬಾ ಸಮದೃಷ್ಟಿಯಿಂದ ನೋಡ್ತಿದ್ದಾರೋ, ಅದೇ ಬೇಹದ್ದ ವೃತ್ತಿಯ ಮೂಲಕ ಸದಾ ಎವರ್ ರೆಡಿ ಆಗ್ರಿ ಅಂತಾರೆ ಬಾಬಾ. ಸದಾ ಎವರ್ ರೆಡಿ ಆಗೋದು ಅಂತಂದರೆ ಈ ವಿಶ್ವ ನಾಟಕದಲ್ಲಿ ನಾವು ರೋಲ್ ಕಾನ್ಷಿಯಸ್ ಆದ್ವಿ ಅಂದರೆ ನಂದು ಇನ್ನೂ ಪುರುಷಾರ್ಥ ಉಳಿದಿದೆ, ಅಥವಾ ನಾ ಇನ್ನೂ ಮೈಂಡನ್ನು ಕಂಪ್ಲೀಟ್ ಬಾಪ್ ಸಮಾನ ಮಾಡ್ಕೊಂಡಿಲ್ಲ, ಮನಸ್ಸಿನ್ನೂ ಶುದ್ಧ ಆಗಿಲ್ಲ, ಮನಸ್ಸಿನ ವಿಚಾರಗಳು ಇನ್ನೂ ಬಾಬನ ಸಮಾನ ಶಾಂತ ಆಗಿಲ್ಲ, ಹೀಗೆ ಒಂದಿಲ್ಲ ಒಂದು ಕೊರತೆಗಳು ಕಾಣಿಸ್ತದೆ. ಆದರೆ ಬಾಬಾ ನಮಗೆ ಈ ಜ್ಞಾನದ ಬೆಳಕನ್ನು ಕೊಟ್ಟಿದ್ದಾರೆ. ನಾ ಆತ್ಮ ಬಾಪ್ ಸಮಾನ ನಿರಾಕಾರ ಪವಿತ್ರ ಆತ್ಮ ಇದ್ದೀನಿ. ಈ ಕ್ಯಾರೆಕ್ಟರ್ ಒಳಗೆ ಮನಸ್ಸಿನಲ್ಲಿ ಏನೆಲ್ಲ ವಿಚಾರ ಬರ್ತಾ ಇದೆ, ಈ ವಿಚಾರನೂ ನಾನಲ್ಲ ಅಂತ ಬಾಬಾ ನಮಗಿದನ್ನು ಹೇಳಿದ್ದಾರೆ. ವಿಚಾರ, ಭಾವನೆ, ಈ ನಾಟಕದಲ್ಲಿ ಬರುವಂತಹ ಯಾವುದೇ ಮಾತು, ದೃಶ್ಯ, ಘಟನೆ ಇದೆಲ್ಲ ನಾಟಕ, ಫಿಕ್ಸ್ಡ್ ನಾಟಕದಲ್ಲಿ ಬರುವಂಥದ್ದು. ಇದು ಯಾವುದೂ ನಾನಲ್ಲ ಅಂದ ಮೇಲೆ ಬಾಬಾ ಹೇಳ್ತಾರೆ, ಇದ್ಯಾವುದು ನಾಟಕನೇ ಬೇರೆ, ನಾನೇ ಆತ್ಮನೇ ಬೇರೆ, ಸತ್ಯ ಸ್ವರೂಪ ನಿರಾಕಾರ ನಾನು ಆತ್ಮನೇ ಬೇರೆ ಇದ್ದೀನಿ. ಕೇವಲ ನಾನು ಈ ನಾಟಕವನ್ನು ಸಾಕ್ಷಿ ದೃಷ್ಟ ಆಗಿ ನೋಡುವಂಥ ದೃಷ್ಟ ಇದ್ದೀನಿ ಹೊರತು ಇಲ್ಲೇನೂ ಮಾಡುವಂತಹ ಬದಲಾಯಿಸುವಂಥ ರೋಲ್ ಆತ್ಮದ್ದಲ್ಲ ಅಂತ. ಆತ್ಮ ಏನೂ ಬದಲಾಯಿಸೋದಿಲ್ಲ, ಏನನ್ನೂ ಕೂಡ ಚೇಂಜ್ ಮಾಡೋದಿಲ್ಲ, ಅಥವಾ ಏನನ್ನೂ ತನ್ನ ಕರ್ಮವನ್ನು ಮಾಡೋದಿಲ್ಲ. ಆತ್ಮ ಫಸ್ಟ್ ಪರ್ಸನ್ ಇದೆ, ಕ್ಯಾರೆಕ್ಟರ್ ಸೆಕೆಂಡ್ ಪರ್ಸನ್ ಇದೆ, ಡ್ರಾಮಾ ಈ ವಿಶ್ವ ನಾಟಕ ಏನು ಸಿಕ್ಕಿದೆ ಥರ್ಡ್ ಪರ್ಸನ್. ಅಂದಮೇಲೆ ನನ್ನ ಆತ್ಮದ ಕಾರ್ಯ ಕೇವಲ ಇಲ್ಲಿ ನಾಟಕವನ್ನು ವೀಕ್ಷಣೆ ಮಾಡೋದು. ಯಾವಾಗ ಈ ನಾಟಕ ಬಾಬನ ಸಮಾನ, ಬಾಬನ ದೃಷ್ಟಿಕೋನದಿಂದ ನಾನು ಈ ನಾಟಕ ನೋಡ್ತೀನಿ, ಆವಾಗ ಈ ನಾಟಕದ ಎಲ್ಲ ಕರ್ಮಗಳಿಂದ, ಸಂಬಂಧಗಳಿಂದ, ಇಲ್ಲಿ ಆಗುವ ಎಲ್ಲವುಗಳಿಂದಲೂ ನಾನು ಡಿಟ್ಯಾಚ್ ಇರೋದ್ರಿಂದ ನಾನು ಸದಾ ಎವರ್ ರೆಡಿ ಆಗಲಿಕ್ಕೆ ಸಾಧ್ಯ ಇದೆ.
ಅದಕ್ಕೆ ಬಾಬಾ ಹೇಳ್ತಾರೆ, ಸೇವಾ ಮಾಡ್ತಾ ಉಪರಾಮ ಬೇಹದ್ದಿನ ವೃತ್ತಿಯ ಮೂಲಕ ಎವರಡಿಯಾಗಿ ಬ್ರಹ್ಮ ತಂದೆಯ ಸಮಾನ ಸಂಪನ್ನರೂ ಆಗಬೇಕು ಅಂತ. आज ग्रेट ग्रेट ग्रैंडफादर अपने चारों ओर के कोटों में कोई और कोई में भी कोई बच्चों के भाग्य को देख हर्षित हो रहे हैं. ಇವತ್ತು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಬ್ರಹ್ಮ ಬಾಬಾರವರು ಕೋಟಿಯಲ್ಲಿ ಕೆಲವರೇ ಆಗಿರುವಂತಹ ಮಕ್ಕಳ ಭಾಗ್ಯವನ್ನು ನೋಡಿ ಹರ್ಷಿತಾಗ್ತಿದ್ದಾರೆ. ಇತ್ನಾ ವಿಶೇಷ ಭಾಗ್ಯ और किसी को भी मिल नहीं सकता. ಇಷ್ಟು ಶ್ರೇಷ್ಠ ವಿಶೇಷ ಭಾಗ್ಯ ಬೇರೆ ಯಾರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹರೇಕ್ ಬಚ್ಚೆ ಕಿ ವಿಶೇಷತಾ ಕೋ ದೇಖ್ ಹರ್ಷಿತ್ ಹೋತೆ ಹೇ. ಬಾಬಾ ಪ್ರತಿಯೊಬ್ಬ ಮಕ್ಕಳ ವಿಶೇಷತೆಯನ್ನು ನೋಡಿ ಹರ್ಷಿತ ಆಗ್ತಿದ್ದಾರೆ. ಜಿನ್ ಬಚ್ಚೋं ने बाप दादा से दिल से संबंध जोड़ा उन हर एक बच्चों में कोई ना कोई विशेषता जरूर है. ಯಾವ ಮಕ್ಕಳ ಜೊತೆಗೆ ಬಾಬಾ ತನ್ನ ಸಂಬಂಧವನ್ನು ಜೋಡಿಸ್ಕೊಂಡಿದ್ದಾರೋ ಈ ಸಾಕಾರದಲ್ಲಿ ಅಂಥ ಮಕ್ಕಳೊಳಗೆ ಬಾಬಾ ಸೆಲೆಕ್ಟ್ ಮಾಡಿರುವಂತಹ ಮಕ್ಕಳ ಒಳಗಡೆ ಒಂದಿಲ್ಲ ಒಂದು ವಿಶೇಷತೆ ಇದೆ. सबसे पहली विशेषता साधारण रूप में आए हुए बाबा को पहचान ಮೇರಾ ಬಾಬಾ मान लिया. ಬಾಬರಿಗೆ ಮಕ್ಕಳೊಳಗಿನ ಈ ವಿಶೇಷತೆ ಬಹಳ ಪಸಂದಾಗ್ತದ. ಭಲೇ ನೀವು ಸಾಧಾರಣ ಇದ್ರೂ, ಭಲೇ ನೀವು ಏನೇ ಇದ್ದರೂ ಕೂಡ ಸಾಧಾರಣ ರೂಪದಲ್ಲಿ ಬಂದಿರುವಂಥ ಭಗವಂತನನ್ನು ಅರ್ಥ ಮಾಡಿಕೊಂಡ್ರಲ್ಲ, ಇವರು ಬಾಬಾ ಅಂತ ತಿಳ್ಕೊಂಡು ನನ್ನ ಬಾಬಾ ಅಂತ ಸ್ವೀಕಾರ ಮಾಡಿದ್ರಲ್ಲ, ಯಹ ಪೆಹಚಾನ್ ಸಬ್ಸೆ ಬಡಿ ವಿಶೇಷತಾ ಹೇ. ದೊಡ್ಡ ಗುರುಗಳನ್ನೇ ಜಗದ್ಗುರುಗಳು ದೊಡ್ಡ ದೊಡ್ಡ ಗುರುಗಳನ್ನು ಭಾಳ ದೊಡ್ಡ ಸಿಂಹಾಸನ, ದೊಡ್ಡ ಸ್ಥಾನದಲ್ಲಿ, ದೊಡ್ಡ ಒಂದು ವೇದಿಕೆಯ ಮೇಲೆ ಅವರು ಬಹಳ ವಿಜೃಂಭಣೆಯಿಂದ ಅವರನ್ನು ಸ್ವಾಗತ ಮಾಡ್ಕೊಳ್ತಾರೆ, ವೇದಿಕೆಯ ಮೇಲೆ ಕೂಡಿಸ್ತಾರೆ, ಸನ್ಮಾನ ಮಾಡ್ತಾರೆ. ಆದರೆ ಬಾಬಾ ಅದು ಯಾವುದೂ ಇಲ್ಲ. ಅವು ಸಾಧಾರಣ ವೃದ್ಧ ತನುವಿನಲ್ಲಿ ಸಾಧಾರಣ ರೂಪದಲ್ಲಿ ಬಾಬಾ ಬಂದಿದ್ದಾರಾ, ಅಂಥ ತಂದೆಯನ್ನು ನೀವು ಅರ್ಥ ಮಾಡ್ಕೊಂಡ್ರಲ್ಲ ಅಂತಾರೆ ಬಾಬಾ. ಅದಕ್ಕಾಗಿ ಇದು ಬಹಳ ದೊಡ್ಡ ವಿಶೇಷತೆ ಇದೆ ಮಕ್ಕಳೇ ನಿಮ್ಮೊಳಗ. ದಿಲ್ ಸೇ ಮಾನ ಮೀರಾ ಬಾಬಾ, ಬಾಬಾನೇ ಬಿ ಮಾನ ಮೀರಾ ಬಚ್ಚ. ನೀವು ಹೃದಯದಿಂದ ಒಪ್ಪಿಕೊಂಡ್ರಲ್ಲ ನನ್ನ ಬಾಬಾ ಇವರೇ ಆ ನಿರಾಕಾರ ಗೀತಾ ಜ್ಞಾನದಾತ ಅಂತ, ಯಾರು ಸದ್ಗತಿ ಕೊಡುವಂಥ ಪರಮಾತ್ಮ ತಂದೆ, ಸರ್ವ ಪಿತ ಭಗವಂತ ಇವರೇ ಪರಮಾತ್ಮ, ಮುಕ್ತಿದಾತ, ಜೀವನ್ ಮುಕ್ತಿದಾತ. ಯಾರನ್ನು ನಾವು ಕರಿತಾ ಇದ್ವೋ ಅವರೇ ಈ ಬಾಬಾ ಅಂತ ಸ್ವೀಕಾರ ಮಾಡಿದಿರಲ್ಲ, ಅದಕ್ಕೆ ಬಾಬಾನೂ ಕೂಡ ಮಕ್ಕಳಿಗೆ ನನ್ನ ಮಕ್ಕಳು ಅಂತ ಸ್ವೀಕಾರ ಮಾಡ್ತಾರೆ. ಜೋ ಬಡೆ ಬಡೆ ಫಿಲಾಸಫರ್ साइंसदान धर्मात्मा नहीं पहचान सके, वह साधारण बच्चों ने पहचान अपना अधिकार ले लिया ना. ಅಂಡರ್ಲೈನ್ ಬಾಬಾ ಹೇಳ್ತಾರೆ, ದೊಡ್ಡ ದೊಡ್ಡ ತತ್ವಜ್ಞಾನಿಗಳು ಕೂಡ ಶಿವಬಾಬನನ್ನು ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ. ವಿದ್ವಾಂಸರು ಪಂಡಿತರು ಕೂಡ ಬಾಬನ ತಿಳ್ಕೊತಾ ಇಲ್ಲ. ಎಂಥ ದೊಡ್ಡ ದೊಡ್ಡ ವಿಜ್ಞಾನಿ ಮಹಾವಿಜ್ಞಾನಿಗಳು ಕೂಡ ಶಿವಬಾಬನ ಅರಿಲಿಕ್ಕಾಗವಲ್ದು. ಧರ್ಮಾತ್ಮರಿಗೂ ಕೂಡ ಶಿವಬಾಬಾ ಭಗವಂತ ಯಾರಂತ ತಿಳ್ಕೊಳಿಕ್ಕಾಗವಲ್ದು. ಬಂದಿರುವಂಥ ಭಗವಂತನ ಪರಿಚಯವನ್ನು ಅವರು ನಂಬಲಿಕ್ಕಾಗವಲ್ದು. ಅಂದಮೇಲೆ ನೀವು ಸಾಧಾರಣ ರೂಪದಲ್ಲಿ ಬಂದಿರುವಂಥ ಶಿವಬಾಬಾರವರನ್ನು ಒಪ್ಕೊಂಡ್ರಿ, ತಿಳ್ಕೊಂಡ್ರಿ, ಆ ಅಧಿಕಾರವನ್ನು ಪಡ್ಕೊಂಡ್ರಲ್ಲ. कोई भी आकर इस सभा के बच्चों को देखे तो समझ नहीं सकेंगे कि इन बोली बोली माताओं ने, इन साधारण बच्चों ने इतने बड़े बाबा को पहचान लिया. तो ये विशेषता पहचानना, बाबा को पहचान अपना बनाना, यह आप कोटों में कोई बच्चों का ಭಾಗ್ಯ है. ಬಾಬಾ ಅಂತಾರೆ, ಮಧುಬನದಲ್ಲಿ ಬಾಬಾ ಮಿಲನ್ ನಡೆದಾಗ ಏನೆಲ್ಲ ಅಷ್ಟು ಮಕ್ಕಳಿದ್ದಾರೆ, ಅಂಥ ಸಭೆಯೊಳಗೆ ಯಾರಾದರೂ ಹೊರಗಿನವ್ರು ಬಂದರು ಅಂದ್ರೆ ಅವರು ಸಾಧಾರಣ ಈ ಒಂದು ಭೋಲಿ ಮಾತೆಯರು, ಸಾಧಾರಣ ರೂಪದಲ್ಲಿರುವಂತಹ ಮಕ್ಕಳು ಭಗವಂತನನ್ನು ತಿಳ್ಕೊಂಡಿದ್ದಾರಾ ಇವರು ಅಂತ ಆಶ್ಚರ್ಯ ಆಗ್ತಾರೆ. ಅದಕ್ಕಾಗಿ ಭಗವಂತನನ್ನು ತಿಳ್ಕೊಳ್ಳುವಂತಹ, ಅರಿಯುವಂಥ, ಒಪ್ಪಿಕೊಳ್ಳುವಂಥದ್ದು ಏನು ವಿಶೇಷತೆ ಇದೆ, ಇದು ಕೋಟಿಯಲ್ಲಿ ಕೆಲವು ಮಕ್ಕಳ ಭಾಗ್ಯ, ಅದು ತಮ್ಮದಿದೆ ಅಂತಾರೆ ಬಾಬಾ. ಸಭಿ ಬಚ್ಚೋನೆ जो भी सम्मुख बैठे हैं व दूर बैठे सम्मुख अनुभव कर रहे हैं, तो सभी बच्चों ने दिल से पहचान लिया है ना. ಬಾಬಾ ಕೇಳ್ತಾರೆ, ದೂರ ಕುಂತವರು ಎಲ್ಲೇ ಇರಲಿ ಎಲ್ಲ ಮಕ್ಕಳು ತಂದೆಯನ್ನು ತಿಳ್ಕೊಂಬಿಟ್ಟಿದ್ದೀರಲ್ಲ. ಅದಕ್ಕಾಗಿ ಇಂತಹ ಮುದ್ದಿನ ಮಕ್ಕಳಿಗೆ ಬಾಬಾ ಪದಂ ಮುಬಾರಕನ್ನು, ಹೃದಯದ ಆಶೀರ್ವಾದವನ್ನು ಕೊಡ್ತಿದ್ದಾರೆ. ಮಕ್ಕಳು ಕೂಡ ಹೃದಯದ ಗೀತೆಯನ್ನು ಹಾಡ್ತಿದ್ದಾರೆ. ಯಾವುದದು?
पाना था वो पा लिया। बाबा भी कहते ओ लाडले बच्चे जो बाबा से लेना था वो ले लिया ना। ನಾವು ಮಕ್ಕಳು ಹಾಡ್ತೀವಿ, ಬಾಬಾ ನಿಮ್ಮಿಂದ ನಾವು ಏನು ಪಡಿಬೇಕಾಗಿತ್ತು ಅದನ್ನು ನಾವು ಪಡೆದೀವಿ ಅಂತ. ಅದಕ್ಕೆ ಬಾಬಾನೂ ಕೂಡ ಹಾಡ್ತಾರೆ, ನನ್ನ ಮುದ್ದಿನ ಮಕ್ಕಳೇ ನೀವೇನು ಬಾಬಾನಿಂದ ತಗೋಬೇಕಾಗಿತ್ತು ತಗೊಂಡ್ರಲ್ಲ. ಹರೇಕ್ ಬಚ್ಚಾ ಅನೇಕ ರೂಹಾನಿ ಖಜಾನೋ ಕೆ ಬಾಲಕ್ ಸೋ ಮಾಲಿಕ್ ಬನ್ ಗಯೆ. ಪ್ರತಿಯೊಬ್ಬ ಮಕ್ಕಳು ಅನೇಕ ಆತ್ಮೀಯ ಖಜಾನೆಗಳಿಗೆ ಬಾಲಕರಿಂದ ನೀವು ಮಾಲೀಕ್ ಆಗಿಬಿಟ್ರಿ ಅಂತಾರೆ ಬಾಬಾ. तो आज बाप दादा खजानों के मालिक बच्चों के खजानों का पोतामेल देख रहे थे. ಇವತ್ತು ಬಾಪ್ ದಾದಾರವರು ಎಲ್ಲ ಖಜಾನೆಗಳಿಗೆ ಮಾಲೀಕಾಗಿರುವಂಥ ಮಕ್ಕಳ ಖಜಾನೆಗಳ ಒಂದು ಪೋತಾಮೇಲನ್ನು ಲೆಕ್ಕಪತ್ರವನ್ನು ಬಾಬಾ ನೋಡ್ತಿದ್ದಾರೆ. ಬಾಬಾನೇ ಖಜಾನಾ ತೋ ಸಬ್ಕೋ ಏಕ್ ಜೈಸಾ ಏಕ್ ಜಿತ್ನಾ ದಿಯಾ, ಕಿಸ್ಕೋ ಪದಂ ಕಿಸ್ಕೋ ಲಾಕ್ ನಹಿ ದಿಯಾ ಹೇ. ಶಿವಬಾಬಾ ಅಂತಾರೆ, ನಾ ಎಲ್ಲ ಮಕ್ಕಳಿಗೂ ಖಜಾನೆಗಳನ್ನು ಸಮಾನ ಕೊಟ್ಟಿದ್ದೀನಿ, ಒಂದೇ ಥರನಾದ ಖಜಾನೆಗಳನ್ನು ಕೊಟ್ಟಿದ್ದೀನಿ. ನಾ ಎಂದೂ ಒಬ್ಬರಿಗೆ ಪದಮ ಒಬ್ಬರಿಗೆ ಲಕ್ಷ್ಯ ಕೊಟ್ಟಿಲ್ಲ. ಲೇಕಿನ್ ಖಜಾನೋं को जानना और प्राप्त करना जीवन में ಸಮಾನ इसमें ನಂಬರ್ ವಾರ್ ಹೇನಾ. ಆದರೆ ಬಾಬಾ ಕೊಟ್ಟಿರುವಂಥ ಖಜಾನೆಗಳನ್ನು ತಿಳ್ಕೊಳ್ಳೋದ್ರಲ್ಲಿ, ಪ್ರಾಪ್ತ ಮಾಡ್ಕೊಳ್ಳೋದ್ರಲ್ಲಿ, ಜೀವನದಲ್ಲಿ ಅವುಗಳನ್ನು ಸಮಾವೇಶ ಮಾಡ್ಕೊಳ್ಳೋದ್ರಲ್ಲಿ ನಂಬರ್ ವಾರಿದ್ದಾರೆ. ಲಾಸ್ಟ್ ಮುರಳಿಯಲ್ಲಿ, ಹೋದವಾರದ ಮುರಳಿಯಲ್ಲೂ ಬಾಬಾ ಹೇಳಿದರು, ಬಾಬಾ ಮಕ್ಕಳಿಗೆ ಅನೇಕ ಖಜಾನೆಗಳನ್ನು ಕೊಟ್ಟಿದ್ದಾರೆ ಅಂತ. ಆ ಖಜಾನೆಗಳಿಗೆ ಮಕ್ಕಳು ಮಾಲೀಕರಿದ್ದೀರಿ ಅಂತ. ಬಾಬಾ ಸಂಕಲ್ಪದ ಖಜಾನೆ, ಶಕ್ತಿಗಳ ಖಜಾನೆ, ಭಗವಂತನೇ ಒಂದು ದೊಡ್ಡ ಖಜಾನೆ. ಬಾಬಾ ಖಜಾನೆ ರೂಪದಲ್ಲಿ ಸಿಕ್ಕಿದ್ದಾರೆ. ಏನೆಲ್ಲ ಖಜಾನೆಗಳಿದಾವ, ಆ ಖಜಾನೆಗಳನ್ನು ಒಂದೇ ಮಾತು ನನಗೆ ಏನು ಸಿಕ್ಕಿದೆ ಅಂತ ತಿಳ್ಕೊಂಡಿಲ್ಲ. ಭಾಳ ಮಕ್ಕಳು ತಿಳ್ಕೊಂಡಿದ್ದು ನನಗೇನು ಸಿಕ್ಕಿದೆ ಅಂತ, ಏನು ಪ್ರಾಪ್ತ ಮಾಡ್ಕೊಂಡೇನು ಭಗವಂತನಿಂದ ನನಗೆ ಸಿಕ್ಕಿದೆ ಎನ್ನುವುದು ಸ್ಮೃತಿ ಇಲ್ಲ, ಮತ್ತು ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡಿಲ್ಲ ಅಂತ ಹೇಳ್ತಾರೆ ಬಾಬಾ. ಇದರಲ್ಲಿ ನಂಬರ್ ವಾರ್ ಇದ್ದೀರಿ. ಬಾಪ್ ದಾದಾ ಆಜ್ಕಲ್ ಬಾರ್ ಬಾರ್ ಭಿನ್ನ ಭಿನ್ನ ಪ್ರಕಾರ ಸೆ ಬಚ್ಚೋಂ ಕೋ ಅಟೆನ್ಷನ್ ದಿಲಾ ರಹೆ ಹೇ. ಇತ್ತೀಚೆಗೆ ಬಾಬಾ ಮಕ್ಕಳಿಗೆ ವಿಶೇಷ ಪ್ರಕಾರದ ಗಮನವನ್ನು ಸೆಳೀತಾ ಇದ್ದಾರೆ, ಅಟೆನ್ಷನ್ ಕೊಡ್ತಿದ್ದಾರೆ. ಸಮಯ ಕಿ ಸಮೀಪತಾ ಕೋ ದೇಖ ಅಪ್ನೆ ಆಪ್ ಕೋ ಸೂಕ್ಷ್ಮ ವಿಶಾಲ್ ಬುದ್ಧಿ ಸೆ ಚೆಕ್ ಕರೋ ಕ್ಯಾ ಮಿಲಾ ಕ್ಯಾ ಲಿಯಾ और ನಿರಂತರ ಉನ್ ಖಜಾನೋ ಮೇ ಪಲ್ತೆ ರಹತೆ ಹೇ. ಬಾಬಾ ಹೇಳ್ತಾರೆ, ಭಾಳ ಅಂಡರ್ಲೈನ್ ಮಾಡ್ಕೊಳ್ಳುವಂಥ ಮಹಾವಾಕ್ಯ. ಬಾಬಾ ವಿಶೇಷ ಅಟೆನ್ಷನ್ ಕೊಡಿಸ್ತಾ ಇದ್ದಾರೆ. ಸಮಯ ಬಹಳ ಸಮೀಪ ಬಂದಿದೆ. ಅಂದರೆ ನಾವು ಶರೀರ ಬಿಡುವುದೇ ಇರ್ಬೋದು, ಈ ರೋಲ್ ಎಂಡ್ ಆಗುವುದೇ ಇರ್ಬೋದು, ಅಥವಾ ನಾಟಕ ಎಂಡ್ ಆಗುವಂಥ ಟೈಮೇ ಇರ್ಬೋದು. ಆದರೆ ಬಾಬಾ ಹೇಳ್ತಾರೆ, ಸಮಯ ಸಮೀಪ ಬರ್ತಾ ಇದೆ, ಅದನ್ನು ನೋಡಿಕೊಂಡು ತಮ್ಮ ಸೂಕ್ಷ್ಮ ವಿಶಾಲ ಬುದ್ಧಿಯಿಂದ ಅಂತಾರೆ ಬಾಬಾ. ಸೂಕ್ಷ್ಮ ವಿಶಾಲ ಬುದ್ಧಿ ಅಂದರೆ ಕರ್ಮ ಕಾನ್ಷಿಯಸ್ಸಿಂದ ಪರೆ, ಈ ಒಂದು ರೋಲ್ ಕಾನ್ಷಿಯಸ್ಸಿಂದಲೂ ಪರೆ, ಕೇವಲ ಸೋಲ್ ಕಾನ್ಷಿಯಸ್ನ ಹೈಯೆಸ್ಟ್ ಸ್ಥಿತಿಯಲ್ಲಿ ಇದ್ದುಕೊಂಡು ಪರಮಧಾಮದ ಪರಮ ಅವಸ್ಥೆಯಲ್ಲಿ ಬಾಬನ ಜೊತೆ ಕಂಬೈಂಡ್ ಆಗಿ ಯಾವಾಗ ಬಾಪ್ ಸಮಾನ ದೃಷ್ಟಿಯಿಂದ ಈ ವಿಶ್ವ ನಾಟಕವನ್ನು ನೋಡ್ತೀವಿ, ಆಗ ನಮ್ಮ ಬುದ್ಧಿಯೂ ಕೂಡ ಬಾಬಾರವ್ರ ಸಮಾನ ವಿಶಾಲ ಬುದ್ಧಿ ಆಗ್ತದ. ಆಗ ಚೆಕ್ಕಿಂಗ್ ಮಾಡ್ಕೊಳ್ಳೋದು ಕೂಡ ಭಾಳ ಸಹಜ ಆಗ್ತದ. ಕ್ಯಾ ಲಿಯಾ, ನಾ ಬಾಬಾನಿಂದ ಏನು ಪಡ್ಕೊಂಡೀನಿ, ಮತ್ತು ನಿರಂತರ ಖಜಾನೆಗಳೊಳಗೆ ಅನುಭವ ಮಾಡ್ತಿದ್ದೀನೇನು. ಬಾಬಾ ಸುಖದ ಖಜಾನೆ ಕೊಟ್ಟಿದ್ದಾರೆ, ಶಾಂತಿಯ ಖಜಾನೆ, ಸಂಕಲ್ಪದ ಖಜಾನೆ, ಸಮಯದ ಖಜಾನೆ. ಆ ಸಮಯದೊಳಗೆ ನಾನು ಅನುಪಾಲನೆಯ ಅನುಭವ ಮಾಡ್ತಿದ್ದೀನೇನು, ಸಮಯದ ಸುಖದ ಅನುಭವ ಮಾಡ್ತಾ ಇದ್ದೀನೇನು ಅಂತ ನಿಮಗೆ ನೀವು ಚೆಕ್ಕಿಂಗ್ ಮಾಡಿಕೊಳ್ಳ್ರಿ. ಚೆಕ್ಕಿಂಗ್ ಬಹುತ್ ಅವಶ್ಯಕ ಹೇ, ಕ್ಯೂಂಕಿ ಚೆಕ್ಕಿಂಗ್ ಮಾಡ್ಕೊಳ್ಳೋದು ಭಾಳ ಅವಶ್ಯಕ ಇದೆ. ಯಾಕೆ ಅಂದರೆ ಮಾಯಾ ವರ್ತಮಾನ समय भिन्न भिन्न रॉयल प्रकार के अलबेलापन और रॉयल आलस्य के रूप में ट्रायल करती रहती है. ಯಾಕೆ ನೀವು ಪದೇ ಪದೇ ಚೆಕ್ಕಿಂಗ್ ಮಾಡ್ಕೊಳ್ಬೇಕು ಅಂದರೆ, ಮಾಯಾ ಅನೇಕ ಪ್ರಕಾರದ ಬಹಳ ಹುಡುಗಾಟಿಕೆಯ ಅಥವಾ ಆಲಸ್ಯದ ರೂಪದಲ್ಲಿ ನಮಗೆ ಟ್ರಯಲ್ ಮಾಡಿಸ್ತದ. ಹುಡುಗಾಟಿಕೆ ಅಂತಂದರೆ ಯಾರು ಎಲ್ಲ ಬಿಟ್ಟು ಆ ಕಡೆ ಹೋಗೋದಿರ್ತದೇನು, ಅದೇ ಮಾಡೋದಿರ್ತದೇನು, ನಮ್ಮದೆಲ್ಲ ಸಂಸಾರದ ನಮ್ಮ ನೋಡ್ಕೋಬೇಕಾಗ್ತದ, ನಾವು ನಿಮ್ಮಂಗೆ ಸರಳಿಲ್ಲ, ನಾವು ನಿಮ್ಮಂಗೆ ಈಸಿ ಇಲ್ಲ, ನಿಮ್ಮ ಥರ ಅನುಕೂಲ ಇಲ್ಲ, ನಿಮ್ಮಂಗಿದ್ರೆ ನಾವು ಮಾಡ್ತಿದ್ವಿ ಅಂತ ಹಿಂಗೆ ಅಂದಾಗ ಅಚಾನಕ್ ಹೀಗೆ ಅನ್ನಿಸ್ತದಲ್ಲ, ಹೌದಲ್ಲ ನಾವೇ ಯಾಕೆ ಇಷ್ಟು ಬಡ್ಕೊಂಡು ಮಾಡಬೇಕು, ಇಷ್ಟು ಪುರುಷಾರ್ಥ ಯಾಕೆ ಮಾಡಬೇಕು ಅಂತ
ಮಾಯಾ ಹುಡುಗಾಟಿಕೆಯನ್ನು ತೊಗೊಂಬರ್ತದೆ. ಮತ್ತು ರಾಯಲ್ ರೂಪದ ಆಲಸ್ಯ ಅಂತಂದ್ರೆ ಎಲ್ಲ ಈಗ ಮಾಡಿ ಮುಗಿಸೋದೇನು, ನಾ ಭಾಳ ಟೈಮ್ ಅದ, ಮುಂದೆ ಮಾಡಿದ್ರಾಯ್ತು, ಈಗ ಇಷ್ಟೆಲ್ಲ ಮಗಂದು ಇಷ್ಟೆಲ್ಲ ಎಜುಕೇಷನ್ ಅದ, ಇದು ಮುಗಿಲಿ, ನಂತರ ಎಲ್ಲ ಪುರುಷಾರ್ಥ ಮಾಡಿದ್ರಾಯ್ತು, ಮಗನ ಮದುವೆ ಅದ ಎಲ್ಲ ಮುಗಿಲಿ, ಅಥವಾ ಮಕ್ಕಳು ಚಿಕ್ಕವ್ರದಾರ ಎಲ್ಲ ಮುಗಿಲಿ, ಅಥವಾ ಇದೆಲ್ಲ ಕೆಲಸ ಪೂರ್ಣ ಆಗಲಿ, ಕಟ್ಟಡ ಪೂರ್ಣ ಆಗಲಿ, ಮಕ್ಕಳ ಎಜುಕೇಷನ್ ಪೂರ್ಣ ಆಗಲಿ, ಮುಂದೆ ಅದ ಅಲ್ಲ ಮಾಡೋದು ಐತಿ, ಇಲ್ಲ ರಿಟೈರ್ಡ್ ಆಗಲಿ, ಮುಂದೆ ಮಾಡೋದೇ ಐತಿ. ಹಿಂಗೆ ಆಲಸ್ಯದ ರೂಪದಲ್ಲಿ ಮಕ್ಕಳಿಗೆ ಟ್ರಯಲ್ ಮಾಡಿಸ್ತದ. ಅಂದರೆ ನನಗೆ ಏನು ಭಗವಂತನಿಂದ ಪ್ರಾಪ್ತಿ ಆಗಿದೆ ಅನ್ನೋದ ಮರೆಸಿಬಿಡ್ತದ. ನನ್ನ ಜೀವನದಲ್ಲಿ ಇನ್ನೂ ಭಾಳ ಬೇಕು, ನಾ ಭಾಳ ಕೂಡಿಡಬೇಕು, ಮಾಡಬೇಕಂತ ಈ ರೀತಿ ರಾಯಲ್ ರೂಪದ ಆಲಸ್ಯವನ್ನು ತೊಗೊಂಡು ಬರ್ತದ. ಅಂದರೆ ಇನ್ನೂ ಮಾಡೋದೈತಿ, ಟೈಮ್ ಐತಿ, ಯಾರೇನು ಸಂಪನ್ನಾಗ್ಯಾರ, ಎಲ್ಲರೂ ನೋಡ್ತಿದ್ದೀನಿ, ಎಲ್ಲರೂ ಏನು ರೆಗ್ಯುಲರ್ ಅದಾರೇನು ಅಂತ ಹಿಂಗೆ ಆಲಸ್ಯದ ರೂಪದಲ್ಲಿ ಬಿಟ್ಟರೆ ನಡೀತದೆ ತಗೋ. ಸೊ ಈ ರೀತಿ ಮಾಡ್ತದ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮ್ಮನ್ನು ಸದಾ ಚೆಕಿಂಗ್ ಮಾಡಿಕೊಡ್ರಿ. ಇತನೇ ಅಟೆನ್ಷನ್ ಸೇ ಅಲ್ಬೇಲೆ ರೂಪ್ ಸೇ ಚೆಕಿಂಗ್ ನಹಿ. ಸುಮ್ಮ ಮೇಲೆ ಚೆಕಿಂಗ್ ಮಾಡ್ಕೋಬೇಡ್ರಿ, ಸೂಕ್ಷ್ಮ ರೂಪದ ಚೆಕಿಂಗ್ ಮಾಡ್ರಿ ಅಂತಾರೆ ಬಾಬಾ. ಬುರಾ ನಹಿ ಕಿಯಾ, ದುಃಖ ನಹಿ ದಿಯಾ, ಬುರಿ ದೃಷ್ಟಿ ನಹಿ ಹುಯಿ, ಏ ಚೆಕಿಂಗ್ ತೋ ಹುಯಿ ಲೇಕಿನ್ ಅಚ್ಚೇತೆ ಅಚ್ಚಾ ಕ್ಯಾ ಕಿಯಾ. ಬಾಬಾ ಅಂತಾರೆ, ನಾ ಏನು ಅಂತ ಕೆಟ್ಟ ಕೆಲಸ ಮಾಡಿಲ್ಲ, ಕೆಟ್ಟದ್ದು ಯಾರಿಗೂ ಮಾತಾಡಿಲ್ಲ, ಹೇರಾಪೇರಿ ಮಾಡಿಲ್ಲ, ಬಾಬಾ ಹೇಳಿದಂಗೆ ಕಳ್ತನ ಮಾಡೋದು, ಸುಳ್ಳು ಹೇಳೋದು ಇಂಥವು ನಾವೇನೂ ಮಾಡಿಲ್ಲ, ಕೆಟ್ಟ ದೃಷ್ಟಿನೂ ಇಟ್ಟಿಲ್ಲ. ಸರಿ, ಇದಂತೂ ಮೇಲಿನ ಚೆಕ್ಕಿಂಗ್ ಆಯಿತು. ಆದರೆ ಬಾಬಾ ಹೇಳ್ತಾರೆ, ಒಳ್ಳೇದೇನು ಮಾಡಿ ಹಂಗಾದ್ರೆ, ಕೆಟ್ಟದ್ದು ಮಾಡಿಲ್ಲ, ಸರಿ, ಬರೀ ಅಷ್ಟಕ್ಕೆ ನಡೀತದೇನು, ಒಳ್ಳೇದೇನು ಮಾಡಿ ನೀನು, ಸದಾ ಆತ್ಮಿಕ ದೃಷ್ಟಿ ನ್ಯಾಚುರಲ್ ಇದೆಯಾ? ಬಾಬಾ ಅಂತಾರೆ, ಆತ್ಮಿಕ ದೃಷ್ಟಿ ಅಂದರೆ ನನ್ನೊಳಗಿನ ಕಮ್ಜೋರಿಗಳು ಯಾವುದು ರೋಲ್ ಒಳಗಿದ, ನಾ ಆತ್ಮ, ಈ ರೋಲಲ್ಲಿ ಸಿಕ್ಕಿರುವಂಥ ಕಮ್ಜೋರಿಗಳು ನಾನಲ್ಲ, ಈ ಇನ್ಫೀರಿಯಾರಿಟಿಯಿಂದಲೂ ಮುಕ್ತ, ನನ್ನಲ್ಲಿ ವಿಶೇಷತೆ ಭಾಳ ಅದಾವ ಅಂತ ತಿಳ್ಕೊಂಡು ಸುಪಿರಿಯಾರಿಟಿಯ ಒಂದು ಕಾಂಪ್ಲೆಕ್ಸ್ ಏನಿದೆ, ನಾ ಭಾಳ ಶ್ರೇಷ್ಠ, ಭಾಳ ಶಾಣೆ ಅನ್ನುವಂಥ ಇದರಿಂದಲೂ ಕೂಡ ಪರೆ, ನಾನೊಂದು ಸತ್ಯ ನಿರಾಕಾರ ಆತ್ಮ ಇದ್ದೀನಿ ಅನ್ನುವಂಥ ಸ್ಮೃತಿಯಿಂದ ಎಲ್ಲರೊಳಗೂ ಇದನ್ನು ನೋಡದೆ, ಇವ್ರು ಕಮ್ಜೋರ್ ಅದಾರ, ವೀಕ್ ಅದಾರ, ಅವಗುಣಿ ಅದಾರ, ಆಲಸಿ ಅದಾರ ಅಂತ ಅವರ ರೋಲ್ ಒಳಗಿನ ಕಮ್ಜೋರಿಗಳನ್ನು, ವಿಕಾರಗಳನ್ನು ನೋಡದೆ, ಪ್ರತಿಯೊಬ್ಬ ಆತ್ಮದೊಳಗಿನ ಅವರ ಸತೋಪ್ರಧಾನತೆಯನ್ನು ನೋಡುವಂತಹ ದೃಷ್ಟಿ ನನ್ನಲ್ಲಿದೆ ಏನು ನೋಡಿಕೊಡ್ರಿ. ಆತ್ಮಿಕ ದೃಷ್ಟಿ ನನಗೆ ನ್ಯಾಚುರಲ್ ಇದೆಯಾ, ಯಾ ಸ್ಮೃತಿ ಕಾ ಖೇಲ್ ಕಿಯಾ. ಒಮ್ಮೆ ಸ್ಮೃತಿಯಲ್ಲಿ ಬರೋದು ನಾನು ಆತ್ಮ ಎಲ್ಲರೂ ಆತ್ಮ ಅಂತ, ಇದು ಎಲ್ಲ ಡ್ರಾಮಾ ಅಂತ ಸ್ಮೃತಿಯಲ್ಲಿ ಬರೋದು, ಒಮ್ಮೆ ವಿಸ್ಮೃತಿಯಲ್ಲಿ ಎಲ್ಲ ಮರೆತು ಇದೆಲ್ಲ ನಾಟಕ ಸತ್ಯ, ಇದೆಲ್ಲ ನಡೀತಾ ಇರೋದು ಸತ್ಯ ಅಂತ ಅನುಭವ ಮಾಡ್ತೀರೇನು? ಕಿತನೋಂಕೋ ಶುಭ ಭಾವನಾ ಶುಭ ಕಾಮನಾ ದುವಾಯೇ ದಿ ಹೇ. ಬಾಬಾ ಅಂತಾರೆ, ಕೆಟ್ಟದ್ದು ಮಾಡಿಲ್ಲಲ್ಲ, ಸರಿ, ಒಳ್ಳೇದೇನು ಮಾಡಿರಿ, ಎಷ್ಟು ಜನರಿಗೆ ಶುಭ ಭಾವನೆ ಕೊಟ್ಟಿರಿ, ಶುಭ ಕಾಮನೆಯನ್ನು ಇಟ್ಟಿರಿ, ಎಷ್ಟು ಜನರಿಗೆ ಆಶೀರ್ವಾದ ಮಾಡಿರಿ ಅಂತಾರೆ ಬಾಬಾ. ಐಸಾ ಜಮಾ ಕಾ ಖಾತಾ ಕಿತನಾ ಅವ್ರ ಕೇಸೆ ರಹಾ. ಈ ರೀತಿ ಪುಣ್ಯದ ಖಾತೆ, ಇನ್ನೊಬ್ಬರಿಗೆ ಶುಭ ಭಾವನೆ ಅಂದರೆ ಅವ್ರು ಎಷ್ಟೇ ಕೆಟ್ಟದ್ದು ಮಾಡಲಿ, ಅವ್ರು ಎಷ್ಟೇ ನನ್ನ ಬಗ್ಗೆ ದುರ್ಭಾವನೆ ಇಡಲಿ, ಅಂಥವ್ರ ಪ್ರತಿಯಾಗಿಯೂ ಶುಭ ಕಾಮನೆ ಇಟ್ಟಿನ, ಅವರಿಗೂ ಆಶೀರ್ವಾದ ಕೊಡ್ತಿದ್ದೀನ, ಅದು ಎಷ್ಟು ಆಗಿದೆ ಅಂತ ಜಮಾ, ಎಷ್ಟು ಇಂಥದ್ದು ಅಂದರೆ ರೋಲ್ನಲ್ಲಿ ನನಗೆ ಯಾರೇ ನನ್ನ ರೋಲನ್ನು ನೋಡಿ ಈರ್ಷಾ ಪಡ್ತಾರ, ಕೆಟ್ಟದ್ದು ಬಯಸ್ತಾರಂದ್ರೂ ಕೂಡ ನಾನೆಷ್ಟು ಶುಭ ಭಾವನೆ ಕೊಟ್ಟು ಜಮಾ ಖಾತೆಯನ್ನು ಜಮಾ ಮಾಡ್ಕೊಂಡೀನಿ ಅನ್ನೋದನ್ನು ನೋಡ್ರಿ. क्योंकि अच्छी तरह से जानते हो कि जमा का खाता सिर्फ अभी कर सकते हैं. ಅಂಡರ್ಲೈನ್. ಬಾಬಾ ಹೇಳ್ತಾರೆ, ಏನೇ ಪುಣ್ಯ ಜಮಾ ಮಾಡ್ಕೊಳ್ಳೋದು, ಏನೇ ಪ್ರಾಪ್ತಿ ಮಾಡ್ಕೊಳ್ಳೋದು, ಏನೇ ಭಾಗ್ಯ ಮಾಡ್ಕೊಳ್ಳೋದಿದೆ, ಅದು ಕೇವಲ ಇದೇ ಸಂಗಮದ, ಇದೇ ಶರೀರದಲ್ಲಿ ರೋಲ್ ಮಾಡ್ತಾನೆ ಪ್ರಾಪ್ತಿ ಮಾಡ್ಕೊಳ್ಬೇಕಾಗಿದೆ. तो यह समय ಫುಲ್ ಸೀಸನ್ ಖಾತಾ ಜಮಾ ಕರ್ನೆ ಕಾ ಹೇ. ಬಾಬಾ ಅಂತಾರೆ, ಲೌಕಿಕನಲ್ಲಿ ಹೇಳ್ತಾರೆ, ಈಗ ಸೀಸನ್ ಅದ ರೀ, ಯಾಕೆ ನೀವು ಎಲ್ಲೂ ಕಾಣಿಸ್ತಾ ಇಲ್ಲ ಅಂದ್ರೆ ವ್ಯಾಪಾರಸ್ಥರು ಹೇಳ್ತಾರೆ, ಈಗ ಸೀಸನ್ ನಡೆದೈತ್ರಿ, ಎಲ್ಲೂ ಬರೋದಿಲ್ಲ ನಾವು ಅಂತ. ಸೀಸನ್ ಮುಗಿದ ಮೇಲೆ ಟೂರ್ ಮಾಡ್ತಾರೆ, ಊರುಗಳಿಗೆ ಹೋಗ್ತಾರೆ, ಫಂಕ್ಷನ್ ಮಾಡ್ತಾರೆ. ಸೀಸನ್ ಇದ್ದಾಗ ಸರಿಯಾಗಿ ಊಟನೂ ಮಾಡಲ್ಲ, ನಿದ್ದೆನೂ ಮಾಡಲ್ಲ. ಹಂಗೆ ಬಾಬಾ ಹೇಳ್ತಾರೆ, ಸಂಗಮ ಯುಗ ಆರಾಮಾಗಿರುವ ಯುಗ ಅಲ್ಲ ಅಂತ, ಟೈಮ್ ಪಾಸ್ ಮಾಡುವ ಯುಗ ಅಲ್ಲ, ಇದು ಕ್ಷಣ ಕ್ಷಣನೂ ಪುಣ್ಯದ ಖಾತೆ ಜಮಾ ಮಾಡಿಕೊಳ್ಳುವ, ಆಶೀರ್ವಾದ ಜಮಾ ಮಾಡಿಕೊಳ್ಳುವಂಥ ಯುಗ ಇದೆ ಅನ್ನೋದನ್ನು ಮರಿಬೇಡ್ರಿ ಅಂತಾರೆ ಬಾಬಾ. ಯಾಕಂದರೆ ನಾವು ಯಾವ ಜನ್ಮದಲ್ಲೂ ಜಮಾ ಮಾಡ್ಕೊಳ್ಳೋದಿಲ್ಲ, ಮಾಡ್ಕೊಂಡಿದ್ದನ್ನು ಉಂಡು ಖಾಲಿ ಮಾಡ್ತೀವಿ. ಕೇವಲ ಜನ್ಮಕ್ಕಾಗಿ ಪುಣ್ಯ ಜಮಾ ಮಾಡಿಕೊಳ್ಳುವಂಥ ಸಮಯ ಇದೇ ಸಂಗಮ ಯುಗ ಆಗಿದೆ ಅನ್ನೋದನ್ನು ಯಾವತ್ತಿಗೂ ಮರಿಬೇಡ್ರಿ ಅಂತಾರೆ ಬಾಬಾ. ಸದಾ ನೆನಪಿರಲಿ. ಫಿರ್ ಸಾರಾ ಸಮಯ ಜಮಾ ಪ್ರಮಾಣ ರಾಜ್ಯ ಭಾಗ್ಯ
ರಾಜ್ಯ ದೇವಿ ದೇವತಾ ಬನ್ನೇ ಕಾಹೆ. ಬಾಬಾ ಅಂತಾರೆ, ಈಗೇನು ನೀವು ಜಮಾ ಮಾಡ್ಕೋತೀರಿ ಸಂಗಮ ಯುಗದಲ್ಲಿ, ಶ್ರೇಷ್ಠ ಕರ್ಮ ಮಾಡ್ತೀರಿ, ಎಲ್ಲರಿಗೂ ಶುಭವನ್ನು ಬಯಸ್ತೀರಿ, ಇದರ ಪುಣ್ಯದ ಫಲವಾಗಿ ಇಡೀ ಕಲ್ಪದಲ್ಲಿ ಈಗ ಜಮಾ ಮಾಡ್ಕೊಂಡಿದ್ರ ಫಲವಾಗಿ ಇಡೀ ಕಲ್ಪದಲ್ಲಿ ನೀವು ರಾಜ ಆಗ್ತೀರಿ, ರಾಜ್ಯಭಾಗ್ಯ ಪಡಿತೀರಿ ಮತ್ತು ದ್ವಾಪರ ಯುಗದಿಂದ ಪೂಜ್ಯ ದೇವಿ ದೇವತಾ ಆಗ್ತೀರಿ. ಜಮಾ ಕಮ್ ತೋ ರಾಜ್ಯ ಭಾಗ್ಯ ಭೀ ಕಮ್. ಈಗೆಷ್ಟು ಪುಣ್ಯ ಜಮಾ ಮಾಡ್ಕೊಳ್ತೀರಿ, ನಿಮ್ಮ ಭವಿಷ್ಯದಲ್ಲಿ ರಾಜ್ಯಭಾಗ್ಯನೂ ಕಮ್ ಅಂತಾರೆ ಬಾಬಾ. ಪೂಜ್ಯ ಬನನೆ ಮೇ ಭೀ ನಂಬರ್ ವಾರ್ ಹೋತಾ ಹೇನಾ. ಈಗ ಮಂದಿರಗಳನ್ನು ನಾವು ನೋಡ್ತೀವಿ, ಪ್ರತಿಯೊಬ್ಬ ಮಂದಿರದ ಪೂಜೆಯ ವಿಧಿವಿಧಾನ, ಅಲ್ಲಿಯ ಸಿರಿವಂತಿಕೆ, ಅಲ್ಲಿಯ ರಿಚ್ನೆಸ್ ಏನಿದೆ ಬೇರೆ ಬೇರೆ ಇದೆ. ಎಲ್ಲ ದೇವಿ ದೇವತೆಗಳು ಒಂದೇ ಥರ ಇಲ್ಲ. ಹಾಗೆ ಬಾಬಾ ಹೇಳ್ತಾರೆ, ಈ ಸಮಯದಲ್ಲಿ ನೀವೆಷ್ಟು ಜಮಾ ಮಾಡ್ಕೊಳ್ತೀರಿ ಅಷ್ಟು ನಿಮ್ಮ ಪೂಜೆಯೂ ಕೂಡ ಶ್ರೇಷ್ಠ ಆಗ್ತದೆ. ಜಮಾ ಕಮ್ ತೋ ಪೂಜಾ ಭೀ ಕಮ್. ನೀವು ಇಲ್ಲಿ ಜಮಾ ಕಮ್ಮಿ ಮಾಡ್ಕೊಂಡ್ರಿ ಅಂದರೆ ನಿಮ್ಮದು ಮಂದಿರದಲ್ಲಿ ಪೂಜಾನೂ ಕಮ್ಮಿ ಆಗ್ತದೆ. ವಿಧಿಪೂರ್ವಕ ಜಮಾ ನಹಿ ಕಿಯಾ ತೋ ಪೂಜಾ ಭೀ ವಿಧಿಪೂರ್ವಕ ನಹಿ. ಕಭಿ ಕಭಿ ವಿಧಿಪೂರ್ವಕ ಹೇ ತೋ ಪೂಜಾ ಭೀ और ಪದ್ ಭೀ ಕಭಿ ಕಭಿ ಹೇ. ನೀವು ಯಾವಾಗರೇ ವಿಧಿಪೂರ್ವಕ ಬ್ರಾಹ್ಮಣ ಜೀವನದಾಗ ನಡೀತೀರಿ, ಬಾಕಿ ಮನಸ್ಸಿಗೆ ಬಂದಂಗೆ ನಡೀತಿರತ್ತಂದ್ರೆ ನಿಮಗೆ ಯಾವಾಗರೇ ವಿಧಿಪೂರ್ವಕ ಪೂಜಾ ಆಗ್ತದೆ. ಯಾವಾಗರೇ ಅಂದರೆ ವರ್ಷದಾಗೊಮ್ಮೆ. ಕೆಲವು ದೇವಿಯರ್ದಿರ್ತದೆ, ಉಳಿದೆಲ್ಲ ದಿನಗಳು ಯಾರೂ ಭಾಳ ದರ್ಶನಕ್ಕೆ ಹೋಗೋದಿಲ್ಲ, ದಿನ ಪೂಜೆ ಆಗೋದಿಲ್ಲ. ಅವ್ರದ್ದು ವಾರದಲ್ಲಿ ಒಂದಿನ ವಿಶೇಷ ಆಗ್ತದೆ. ಕೆಲವು ದೇವತೆಗಳು ನೋಡ್ತೀವಿ ನಾವು, ಕೊಲ್ಲಾಪುರದ ಮಹಾಲಕ್ಷ್ಮಿ ಒಂದು ದಿನವೂ ಬಿಡ್ಲಾರ್ದಂಗೆ ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ನಿರಂತರ ಪೂಜೆ ಆಗ್ತದೆ. ಕೊಲ್ಲೂರ ಮೂಕಾಂಬಿಕೆ, ಶಾರದಾಂಬೆ, ಹೀಗೆ ಅನೇಕ ವೈಷ್ಣವಿ ಮಾತಾ, ಇವು ಪ್ರತಿದಿನವೂ ಕೂಡ ಇಂಥ ದಿನ ಕಮ್ ಪೂಜಾ ಅಂತ ಇಲ್ಲ, ಪ್ರತಿದಿನವೂ ವಿಧಿಪೂರ್ವಕ ಪೂಜೆ ಆಗ್ತದೆ. ಆದರೆ ಕೆಲವು ದೇವಿಯರದು ಆ ವಾರ ಇಡೀ ದಿನ ಪ್ರತಿದಿನ ನಾರ್ಮಲ್ ಮಾಡೋದು, ಅವತ್ತು ಅವರ ದೇವಿ ವಾರದ ದಿನ ವಿಶೇಷ ಮಾಡಲಾಗ್ತದೆ. ಅಥವಾ ತಿಂಗಳಲ್ಲಿ ವಿಶೇಷ ದಿನ, ಜಾತ್ರೆಯಲ್ಲಿ ವಿಶೇಷ. ಯಾಕೆ ಹೀಗಾಗ್ತದಂದರೆ ಸಂಗಮ ಯುಗದಲ್ಲಿ ನೀವು ಕೆಲವೇ ಸ್ವಲ್ಪ ಸಮಯ ವಿಧಿಪೂರ್ವಕ ನಡೀತೀರಿ, ಬಾಕಿ ಮನಸ್ಸಿಗೆ ಬಂದಂಗೆ ನಡೀತೀರಿ. ಅದಕ್ಕೆ ಪೂಜಾರಿಗಳು ಮನಸ್ಸಿಗೆ ಬಂದಂಗೆ ಮಾಡ್ತಾರೆ. तो पूजा भी कम पद भी कम, सतयुगದ पदवीनू ಕೂಡ कम ಆಗ್ತದೆ. इसलिए बाप दादा का हर एक बच्चे से अति प्यार है. तो बाप दादा यही चाहते, ಎಲ್ಲ ಮಕ್ಕಳ ಮೇಲೆ ಬಾಪ್ ದಾದಾರವ್ರದ್ದು ಭಾಳ ಅತಿ ಪ್ರೀತಿ ಇದೆ. ಅತಿ ಪ್ರೀತಿ ಇರೋದ್ರಿಂದ ಬಾಬಾ ಮಕ್ಕಳ ಮೂಲಕ ಇದನ್ನೇ ಬಯಸ್ತಾರೆ, ಹರ್ ಏಕ್ ಬಚ್ಚಾ ಸಂಪನ್ ಬನೆ ಸಮಾನ್ ಬನೆ. ಬಾಬನ್ ಪ್ರತಿಯೊಬ್ಬ ಮಕ್ಕಳು ಕೂಡ ಬಾಬಾ ಬಯಸ್ತಾರೆ. ಸತ್ಯುಗದಲ್ಲಿ ರಾಜ ಆಗೋದು ಬೇರೆ, ಪ್ರಜಾ ಆಗೋದು ಬೇರೆ. ಸಂಗಮ ಯುಗದಲ್ಲಿ ಸಮಯಕ್ಕಿಂತ ಮೊದಲೇ ಪ್ರತಿಯೊಬ್ಬ ಮಕ್ಕಳು ಪ್ರತಿಯೊಂದರಲ್ಲಿ ಸಂಪನ್ನತೆ ಅನುಭವ. ಅಂದರೆ ಬಾಬಾ ಏನು ನನಗೆ ಪವಿತ್ರ, ನೀನು ಸಂಪೂರ್ಣ ಪವಿತ್ರ ಆತ್ಮ ಇದಿ, ನೀನು ಬಾಪ್ ಸಮಾನ್ ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ ಇದಿ ಅಂತ ಹೇಳಿದಾರೋ ಅದರ ಅನುಭವ ಆಗಿರುವಂತಹ ಸರ್ವ ಸಂಪನ್ನ ಆಗಿರುವಂತಹ ಅನುಭವ ಸ್ವೀಕಾರ ನನಗೆಷ್ಟಿದೆ ಅದು ಮುಖ್ಯ. ಅದಕ್ಕೆ ಬಾಬಾ ಅಂತಾರೆ ಪ್ರತಿಯೊಬ್ಬ ಮಕ್ಕಳು ಸಂಪನ್ನ ಬಾಬನ್ ಸಮಾನ ಆಗಬೇಕಂತ ಬಾಬರಿಗೆ ಇಚ್ಛಾ ಇದೆ. ಸೇವಾ ಕರೋ ಲೇಕಿನ್ ಸೇವಾ ಮೇ ಭಿ ಉಪರಾಮ್ ಬೇಹದ್. ಭಲೇ ಸೇವಾ ಮಾಡ್ರಿ, ಸೇವೆಯಲ್ಲೂ ಕೂಡ ಉಪರಾಮ್ ಇರಲಿ ಅಂತಾರೆ ಬಾಬಾ. ಉಪರಾಮ್ ಅಂದರೆ ನನ್ನ ಹೆಸರು ಬರಲಿ ಅಂತನೋ, ಅಥವಾ ನಮ್ಮಿಂದ ಆಯಿತು ಅಂತ ಹೇಳೋದಾಗಲಿ, ಅಥವಾ ನಮ್ಮದು ಇರಬೇಕಂತಾಗಲಿ, ಅಥವಾ ನಾನು ಮಾಡ್ತಾ ಇದ್ದೀನಿ ನಮ್ಮಿಂದ ಹೀಗೆಲ್ಲ ಆಯಿತು, ಇದೆಲ್ಲದರಿಂದ ಪರೆ. ಇವಂತೂ ಏನೂ ಅಲ್ಲ. ಸೇವಾ ಆಗಿದೆ ಅನ್ನುವ ಸ್ಮೃತಿಯೂ ಕೂಡ ಇರೋದಿಲ್ಲ. ಬಾಬಾ ಮಾಡಲ್ಪಟ್ಟ ನಾಟಕದಲ್ಲಿ ಮೊದಲೇ ಯಾವುದು ನೋಂದಾಯಿಸಲ್ಪಟ್ಟಿದೆ, ಯಾವ ಸೇವಾ ಹೇಗೆ ಆಗಬೇಕನ್ನೋದು. ಈ ಕ್ಯಾರೆಕ್ಟರ್ ಭಲೆ ನಿಮಿತ್ತ ಆಗಿರ್ಬೋದು, ಆದರೆ ಕ್ಯಾರೆಕ್ಟರೇ ಕೊಟ್ಟವ್ರು ಯಾರು? ಬಾಬಾ ಡ್ರಾಮಾ ಅಂದಮೇಲೆ ಇಲ್ಲಿ ಯಾವುದೂ ನನ್ನಿಂದಾಗಿಲ್ಲ, ಕೇವಲ ನಾ ಸಾಕ್ಷಿ ದೃಷ್ಟ ಇದ್ದೀನಿ. ಈ ವಿಶ್ವ ನಾಟಕದಲ್ಲಿ ಫಿಲಮ್ ಥಿಯೇಟರ್ನಲ್ಲಿ ಫಿಲಮ್ ನೋಡಲಿಕ್ಕೆ ಬಂದಿರುವಂಥ ನಾನು ಸಾಕ್ಷಿ ದೃಷ್ಟ ಇದ್ದೀನಿ. ಬಾಕಿ ಡ್ರಾಮಾದ ಮೂಲಕ ಯಾವಾಗ ಏನಾಗಬೇಕು ಎಲ್ಲವೂ ಆಗ್ತಾ ಇದೆ. ಅದಕ್ಕೆ ಸೇವಾ ಮಾಡಿಯೂ ಕೂಡ ಸೇವೆಯಿಂದ ಉಪರಾಮ್, ಅದರ ನೆನಪು ಕೂಡ ಆಗಬಾರ್ದು. ಅಷ್ಟು ಬೇಹದ್ ಭಾವ ಅಂತಾರೆ ಬೇಹದ್ ಭಾವ ಅಂದರೆ ರೋಲ್ ಕಾನ್ಷಿಯಸ್ ಹದ್ದಿದೆ, ಸೋಲ್ ಕಾನ್ಷಿಯಸ್ ಬಾಪ್ ಸಮಾನ್ ಸ್ಥಿತಿ, ಬಾಪ್ ಸಮಾನ್ ನಿರಾಕಾರ ಸ್ಥಿತಿ ಏನಿದೆ ಇದು ಬೇಹದ್ ಸ್ವರೂಪ್. बाप दादा ने देखा है मेजॉरिटी बच्चों की योग अर्थात याद की सब्जेक्ट में रुचि व अटेंशन कम होता है, सेवा में ज़्यादा है. ಅಟೆನ್ಷನ್ ಬಾಪ್ ದಾದಾರವರು ಹೇಳ್ತಾ ಇದ್ದಾರೆ. ಬಾಬಾ ಹೇಳ್ತಾರೆ ಭಾಳಷ್ಟು ಮಕ್ಕಳನ್ನು ಬಾಬಾ ನೋಡಿದ್ದಾರೆ,
ಮಕ್ಕಳದು ಯೋಗದ ಸಬ್ಜೆಕ್ಟಲ್ಲಿ ಬಾಬಾ ನೆನಪು ಮಾಡುವ ಸಬ್ಜೆಕ್ಟಲ್ಲಿ ರುಚಿ ಭಾಳ ಕಮ್ಮಿದೆ, ಅಟೆನ್ಷನ್ ಭಾಳ ಕಮ್ಮಿ ಇದೆ, ಸೇವೆಯಲ್ಲಿ ಜಾದ ಇದೆ. ಅಂದರೆ ಆ್ಯಕ್ಚುಲ್ ಸೇವಾ ಯಾವಾಗ ನಾವು ಆತ್ಮಾಭಿಮಾನಿ ಸ್ಥಿತಿಯಲ್ಲಿರ್ತೀವಿ ಅದು ಸತ್ಯ ಸೇವಾ ಆಗೇ ಆಗ್ತದೆ. ಆದರೆ ಆತ್ಮಾಭಿಮಾನಿ ಸ್ಥಿತಿ ಅಥವಾ ಸೂಕ್ಷ್ಮವಾದಂತಹ ಒಂದು ಆತ್ಮಿಕ ಕಾನ್ಷಿಯಸ್ ಏನಿದೆ ಅಥವಾ ಪರಮಾತ್ಮನ ಸಂಘದಲ್ಲಿ ಇದ್ದುಕೊಂಡು ಪರಮಾನಂದದ ಅನುಭವ ಮಾಡೋದೇನಿದೆಯಲ್ಲ ಇದರೊಳಗೆ ರುಚಿ ಭಾಳ ಕಮ್ಮದ ಮಕ್ಕಳದು. ಆದರೆ ಸೇವೆಯೊಳಗೆ ಅದು ವಾಚಾ ಸೇವಾ ಇರ್ಬೋದು ಅಥವಾ ಮನಸಾ ಸೇವಾ ಇರ್ಬೋದು ಅಥವಾ ಸ್ಥೂಲ ಯಾವುದೇ ರೀತಿಯ ಪ್ರೋಗ್ರಾಮ್ ಫಂಕ್ಷನ್ ಇದರಲ್ಲಿ ಭಾಳ ಅಟೆನ್ಷನ್ ಹೆಚ್ಚಾಗಿದೆ ಅಂತ ಹೇಳ್ತಾರೆ ಬಾಬಾ. ಲೇಕಿನ್ ಬಿನಾ ಯಾದ್ ಕೆ ಸೇವಾ ಮೇ ಜ್ಯಾದಾ ಹೇ ತೋ ಉಸ್ಮೆ ಹದ್ ಆ ಜಾತಿ ಹೇ. ಆತ್ಮಸ್ಥಿತಿ ಇಲ್ಲದೆ ಅಥವಾ ಸೂಕ್ಷ್ಮ ಸೋಲ್ ಕಾನ್ಷಿಯಸ್ ಸ್ಟೇಜನ್ನು ಮುಟ್ಟದೆ ಸೇವೆಯಲ್ಲಿ ಹೋಗೋದು ಅಂತಂದರೆ ಹದ್ದಿನ ಭಾವ ಬಂದ್ಬಿಡ್ತದಂತಾರೆ ಬಾಬಾ. उपराम वृत्ति नहीं होती, नाम और मान का पोजिशन का मिक्स हो जाता है. ಅಂಡರ್ಲೈನ್, ನಮ್ಮ ಉಪರಾಮ ಸ್ಥಿತಿ ಇಲ್ಲದೆ ಆತ್ಮಿಕ ಅವಸ್ಥಾ ಇಲ್ಲದೆ ಒಂದು ವೇಳೆ ನಾವು ಸೇವೆ ಮಾಡ್ತೀವಿ ಅಂತಂದ್ರೆ ನಮ್ಮ ಹೆಸರು ಬರಬೇಕು, ನಮಗೆ ಮರ್ಯಾದೆ ಸಿಗಬೇಕು, ನಮಗಿಲ್ಲೊಂದು ದೊಡ್ಡ ಪೊಸಿಷನ್ ಫಿಕ್ಸ್ ಆಗಬೇಕು ಅಂತ ಇವೆಲ್ಲ ಮಿಕ್ಸ್ ಆಗ್ತಾವಂತ ಹೇಳ್ತಾರೆ ಬಾಬಾ. ಬೇಹದ್ ಕಿ ವೃತ್ತಿ ಕಮ್ ಹೋ ಜಾತಿ ಹೇ, ಇಸಿಲಿಯೇ ಬಾಪ್ ದಾದಾ ಚಾಹತೆ ಹೇ कि कोटों में कोई में भी कोई मेरे बच्चे अभी से एवर रेडी हो जाए, क्यों कई सोचते हैं समय आने पर हो जाएंगे. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಕೋಟಿಯಲ್ಲಿ ಕೆಲವರಲ್ಲೇ ಕೆಲವರು ನನ್ನ ಮಕ್ಕಳು ನೀವಿದ್ದೀರಿ. ನೀವೇನು ಕೆಲವರಲ್ಲಿ ಕೆಲವರು ಇದ್ದೀರಿ, ನೀವೆಲ್ಲ ಮಕ್ಕಳು ಎವರ್ ರೆಡಿ ಆಗಬೇಕು ಅಂತಾರೆ ಬಾಬಾ. ಯಾಕೆ ಅಂದರೆ ಕೆಲವರು ವಿಚಾರ ಮಾಡ್ತಾರೆ ಸಮಯ ಬಂದಾಗ ತಯಾರಾಗ್ತೀವಿ ತಗೋ ಅಂತ. ಅಂದರೆ ವಿನಾಶ ಶುರು ಆಗಲಿ, ಸಮಯ ಬರಲಿ, ನಾವು ತಯಾರಾಗ್ತೀವಿ ತಗೋ ಅಂಥೇಳಿ. ಲೇಕಿನ್ ಸಮಯ ಆಪ್ಕಿ ಕ್ರಿಯೇಷನ್ ಹೇನಾ. ಆತ್ಮ ಟೈಮ್ ಬಾಂಡಿಂದ ಪರೆ ಇದೆ, ಟೈಮ್ ಲೆಸ್ ಸ್ಟೇಜಲ್ಲಿ ಆತ್ಮನ ಸ್ಥಿತಿ ಇದೆ. ಆತ್ಮಕ್ಕೆ ಇದ್ಯಾವುದು ರಾತ್ರಿ ಹಗಲು, ಇದು 1 ಗಂಟೆ 2 ಗಂಟೆ 12 ಗಂಟೆ ಇದು ಯಾವುದೂ ಸಂಬಂಧ ಇದೆ, ಎಲ್ಲದರಿಂದ ಪರೆ ಇದೆ. ಈಗ ಈ ವಿಶ್ವ ನಾಟಕದಲ್ಲಿ ಕ್ಯಾರೆಕ್ಟರ್ ಯಾವಾಗ ಈ ಕ್ಯಾರೆಕ್ಟರ್ ಮನಸ್ಸು ಕ್ಯಾರೆಕ್ಟರಿಗೆ ವಶಭೂತ ಆಗ್ತದ, ಆವಾಗ ಇಷ್ಟು ಗಂಟೆ ಆಯಿತು, ಇಷ್ಟು ವರ್ಷ ಆಯಿತು ಅಂತ ಇದೆ. ಅದಕ್ಕೆ ಆತ್ಮ ಸಮಯದಿಂದ ಪರೆ ಇದೆ. ಹಾಗಾದರೆ ಸಮಯ ಯಾರ ರಚನೆ? ಆತ್ಮನ ರಚನೆ. ನಮ್ಮ ಮೈಂಡ್ ರಚನೆ ಮಾಡಿದೆ ಸಮಯವನ್ನು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ಸಮಯ ನಿಮ್ಮ ರಚನೆ ಆಗಿದೆ. ಕ್ಯಾ ಕ್ರಿಯೇಷನ್ ಕೋ ಅಪನ ಶಿಕ್ಷಕ್ ಬನಾಯಂಗೆ. ಸಮಯ ಜಗತ್ತಿನಲ್ಲಿ ಹೇಳ್ತಾರೆ ಸಮಯ ಪಾಠ ಕಲಿಸ್ತದ ಅಂಥೇಳಿ. ಸಮಯ ಪಾಠ ಕಲಿಸ್ತದ ಯಾರಿಗೆ ಅಂತಂದರೆ ಯಾರು ಸಮಯಕ್ಕೆ ವಶಭೂತಿದಾರ, ಯಾರು ಮನಸ್ಸಿಗೆ ವಶಭೂತಿದಾರ ಅಂಥ ಆತ್ಮಗಳಿಗೆ ಸಮಯ ಪಾಠ ಕಲಿಸ್ತದ. ಆದರೆ ನಾವು ಸಮಯದಿಂದ ಪಾಠ ಕಲಿಯೋರಲ್ಲ, ಯಾಕಂದರೆ ಅದು ನಮ್ಮ ಕ್ರಿಯೇಷನ್ ಇದೆ. ಮಕ್ಕಳಿಂದ ಪಾಠ ಕಲಿಬಾರ್ದು ಅಪ್ಪ ಅಮ್ಮ. ಹಾಗೆ ನಾವು ಆತ್ಮ ಸಮಯದ ರಚಯಿತ ಆಗಿರೋದ್ರಿಂದ ಸಮಯದ ಅನುಸಾರ ನಾವು ಟೈಮ್ ಅನುಸಾರ ಪಾಠ ಕಲಿಯೋರಲ್ಲ, ಟೈಮ್ ಬಂದಾಗ ಅವಾಗ ಎಚ್ಚೆತ್ಕೊಳ್ಳೋರಲ್ಲ. ನಾವು ಮೊದಲೇ ಎವರ್ ರೆಡಿ ಆಗಿರಬೇಕು. दूसरी बात जानते हो कि बहुत काल का हिसाब है, बहुत काल की संपन्नता बहुत काल की ಪ್ರಾಪ್ತಿ कराती है. ಭಾಳ ಸಮಯದ ಲೆಕ್ಕಿದೆ. ನೀವು ಎಷ್ಟು ಸಮಯದ ಅಭ್ಯಾಸ ಮಾಡ್ತೀರೋ ಅಂದರೆ ದೀರ್ಘಕಾಲದ ಆತ್ಮಿಕ ಅವಸ್ಥಾ, ದೀರ್ಘಕಾಲದ ಉಪರಾಮ ಸ್ಥಿತಿ, ನ್ಯಾರ ಪ್ಯಾರ ಸ್ಥಿತಿ, ಇದು ಭಾಳ ಸಮಯದಿದ್ದಾಗಲೇ ನೀವು ಭಾಳ ಸಮಯದ ಪ್ರಾಪ್ತಿಯ ಅನುಭವ ಮಾಡಲಿಕ್ಕೆ ಸಾಧ್ಯ. तो अभी समय की समीपता प्रमाण बहुत काल का जमा होना आवश्यक है. ಸಮಯದ ಸಮೀಪತೆಯ ಅನುಸಾರ ನೀವು ಭಾಳ ಸಮಯದ ಜಮಾ ಮಾಡ್ಕೋಬೇಕಾಗಿದೆ. ಬರೀ ಇದು ಒಂದು ಜನ್ಮದ್ದಲ್ಲ, ಅನೇಕ ಜನ್ಮಾಂತರ ಕಲ್ಪಕ್ಕಾಗಿ ನಾವು ಜಮಾ ಮಾಡ್ಕೊಳ್ಳೋದು ಅವಶ್ಯಕ ಇದೆ. फिर उल्हना नहीं देना कि हमने तो समझा बहुत काल में समय पड़ा है. ಎಂದೂ ನನಗೆ ಈ ರೀತಿ ಮುಂದೆ ಕಂಪ್ಲೇಂಟ್ ಮಾಡಬೇಡ್ರಿ ಅಂತಾರೆ ಬಾಬಾ. ನಾವು ಭಾಳ ಸಮಯ ಅದ ಅಂತ ತಿಳ್ಕೊಂಡಿದ್ವಿ ರೀ ಬಾಬಾ ಅಂತ. ಅಭಿ ಸೇ ಬಹುತ್ ಕಾಲ್ ಕಾ ಅಟೆನ್ಷನ್ ರಖೋ, ಸಮझा ಅಟೆನ್ಷನ್ ಪ್ಲೀಸ್. ಬಾಬಾ ಅಂತಾರೆ ಭಾಳ ಸಮಯದ ಗಮನ ಇಡ್ರಿ, ಅಟೆನ್ಷನ್ ಪ್ಲೀಸ್ ಅಂತಾರೆ ಬಾಬಾ, ದಯವಿಟ್ಟು ಗಮನ ಕೊಡ್ರಿ. बाप दादा यही चाहते कि एक बच्चे में भी किसी भी एक सब्जेक्ट की कमी नहीं रह जाए. ಬಾಬನ್ ಆಶಾ ಇದೆ, ಯಾವ ಮಕ್ಕಳೊಳಗೂ ಯಾವ ವಿಷಯದಲ್ಲಿಯೂ ಕೂಡ ಕಮ್ಮಿ ಇರಬಾರ್ದು.
ब्रह्मा बाबा से तो प्यार है ना, प्यार का रिटर्न तो देंगे ना. ಬ್ರಹ್ಮ ಬಾಬರ ಮೇಲೆ ಪ್ರೀತಿ ಇದೆಯಲ್ಲ, ಪ್ರೀತಿ ರಿಟರ್ನ್ ಕೊಡ್ತೀರಲ್ಲ, ಪ್ರೀತಿಗೆ ಏನು ಕೊಡೋರು ಅಂತ ಕೇಳ್ತಾರೆ ಬಾಬಾ. ಅಪ್ನಿ ಕಮಿ ಕೋ ಚೆಕ್ ಕರೋ ಅವ್ರು ರಿಟರ್ನ್ ದೋ, ಟರ್ನ್ ಕರೋ. ಎಷ್ಟು ಬಾಬಂದು ಪ್ರೇಮ್ ಬಾಬರ ಮಕ್ಕಳ ಮೇಲಿದೆ. ಬಾಬನ ಮೇಲೆ ಪ್ರೀತಿ ಇದೆಯಲ್ಲ, ಪ್ರೀತಿಗೆ ಏನು ರಿಟರ್ನ್ ಮಾಡ್ತೀರಿ? ಪ್ರೀತಿಯ ರಿಟರ್ನ್ ಏನು ಅಂತಂದರೆ ರಿಟರ್ನ್ ಆಗಿದೆ ಟರ್ನ್ ಮಾಡ್ಕೊಳ್ಳೋದು, ನಮ್ಮನ್ನು ಪರಿವರ್ತನೆ ಮಾಡ್ಕೊಳ್ಳೋದು. ಏನು ಬಾಡಿ ಕಾನ್ಷಿಯಸ್ನಲ್ಲಿ ಕರ್ಮ ಕಾನ್ಷಿಯಸ್ ಮತ್ತು ರೋಲ್ ಕಾನ್ಷಿಯಸ್ಸಲ್ಲಿ ಬಂದಿದ್ದೀವಿ, ಮತ್ತು ವಾಪಸ್ ನಾವು ಟರ್ನ್ ಆಗಬೇಕು, ಮೂಲ ಸ್ಥಿತಿಗೆ ಟರ್ನ್ ಆಗಬೇಕಾಗಿದೆ, ಸೋಲ್ ಕಾನ್ಷಿಯಸ್ ಸ್ಥಿತಿಗೆ ಬರಬೇಕು. ಹೀಗೆ ಬರೋದೇ ಬಾಬರ ಮೇಲಿನ ಪ್ರೀತಿಯ ರಿಟರ್ನ್ ಅಂತ ಹೇಳ್ತಾರೆ. ತೋ ಹಾತ್ ಉಟಾವೋ, ಲೇತೆ ಹೋ ಬಹುತ್ ಖುಷ್ ಕರ್ ಲೇತೆ ಹೋ. ಬಾಬಾ ಹತ್ರ ಕೈ ಎತ್ತುತ್ತೀರಿ, ಆದರೆ ಖುಷ್ ಮಾಡ್ತೀರಿ. ಆದರೆ ಬಾಬಾ ಹೇಳ್ತಾರೆ ಪಕ್ಕಾ ವ್ರತ್ಲೋ, ರಿಟರ್ನ್ ದೇನಾ ಹೀ ಹೇ. ಪಕ್ಕಾ ವ್ರತ ಹಿಡಿರಿ, ವ್ರತ ಮಾಡಿರಿ, ಪಕ್ಕಾ ನಾನು ರಿಟರ್ನ್ ಕೊಡಲೇಬೇಕು. ಅಪ್ನೇ ಆಪ್ಕೋ ಟರ್ನ್ ಕರ್ನಾ ಹೇ. ನನಗೆ ನಾನು ಟರ್ನ್ ಮಾಡ್ಕೋಬೇಕಂದ್ರೆ ನಾನು ಮೊದಲು ಹೇಗಿದ್ದೆ ನನ್ನ ಮೂಲ ಸ್ಥಿತಿಯೊಳಗೆ ನಾನು ವಾಪಸ್ ಹಾಗೇ ಆಗಬೇಕು. ನಾನು ಆತ್ಮ ಇದ್ದೆ ನಿರಾಕಾರ, ಸ್ವಚ್ಛ ಪವಿತ್ರ ಶಾಂತಾತ್ಮ, ವಾಪಸ್ನ ಅದೇ ಮೂಲ ಅವಸ್ಥೆಗೆ ತಲುಪಬೇಕು ಅನ್ನೋದ ಬಾಬಾರವರಿಗೆ ರಿಟರ್ನ್ ಮಾಡೋದಾಗಿದೆ. ಬಾಪ್ ದಾದಾ कहते हैं, हे मुक्तिदाता के बच्चे मास्टर मुक्तिदाता, अभी अपने को मुक्त करो तो सर्व आत्माओं के लिए मुक्ति का द्वार खुल जाए. तो सुनाया था ना, गेट की चाबी क्या है? ಬೇಹದ್ ಕ ವೈರಾಗ್ಯ. ಬಾಪ್ ದಾದಾರವರು ಮಕ್ಕಳಿಗೆ, ಮನಸ್ಸುಗಳಿಗೆ ಬಾಬಾ ಸ್ಮೃತಿ ಕೊಡಿಸ್ತಾ ಇದ್ದಾರೆ. ಜಗತ್ತಿನ ಆತ್ಮಗಳು ಕೂಗಾಡ್ತಾ ಇದ್ದಾರೆ, ಹೇ ಮುಕ್ತಿದಾತ, ಮಾಸ್ಟರ್ ಮುಕ್ತಿದಾತ, ಮುಕ್ತಿ ಕೊಡಿಸುವಂತ. ಕೂಗ್ತಾ ಇರೋರು ಯಾರು? ಎಲ್ಲ ಜಗತ್ತಿನ ಆತ್ಮಗಳ ಮನಸ್ಸುಗಳು ಕೂಗ್ತಾ ಇದ್ದಾವೆ. ಏನಂತ? ನನಗೆ ಈ ಒಂದು ವಿಕಾರಗಳಿಂದ, ರಾವಣನ ಜೈಲಿನಿಂದ ಅಥವಾ ರೋಲ್ ಕಾನ್ಷಿಯಸ್ಸಿಂದ, ದೇಹಭಾನದಿಂದ ನಾವು ಮುಕ್ತ ಆಗಬೇಕು. ಮುಕ್ತಾಗಿ ವಾಪಸ್ ನನ್ನ ಆತ್ಮನ ಸಂಪೂರ್ಣ ಸ್ಥಿತಿಗೆ ತಲುಪಬೇಕು. ಆ ಆತ್ಮನ ಏನು ಪರಮ ಅವಸ್ಥಾ ಇದೆ ಅಲ್ಲಿಗೆ ನಾವು ಮತ್ತೆ ತೆರಳಬೇಕು. ಯಾಕಂದರೆ ಆತ್ಮನಿಗಾಗಿ ಮನೆ ಪರಮಧಾಮ, ಮನಸ್ಸಿನ ಮನೆ ಆತ್ಮದ ಪರಮ ಅವಸ್ಥಾ ಏನು ಶ್ರೇಷ್ಠ ಸ್ಥಿತಿ ಇದೆ ಅದೇ ಮನಸ್ಸಿನ ಒಂದು ಮನೆಯಾಗಿದೆ. ಮನಸ್ಸಿಗೆ ಆಧಾರ ಯಾವುದು ಅಂದರೆ ಆತ್ಮನ ಹೈಯೆಸ್ಟ್ ಸ್ಟೇಜ್. ಅದಕ್ಕಾಗಿ ಪ್ರತಿಯೊಬ್ಬ ಆತ್ಮನ ಮನಸ್ಸುಗಳು ಕೂಗ್ತಾ ಇದ್ದಾರೆ, ಹೇ ಮುಕ್ತಿದಾತ, ಮುಕ್ತಿ ಕೊಡ್ರಿ ಅಂತ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಿಮಗೆ ಮೊದಲು ಹೇಳಿದ್ದೀನಲ್ಲ, ಮುಕ್ತಿಯ ಗೇಟನ್ನು ತೆಗೆಯುವಂತಹ ಚಾವಿಯಾಗಿದೆ ಬೇಹದ್ ವೈರಾಗ್ಯ ವೃತ್ತಿ, ವೈರಾಗ್ಯ ಭಾವ ಇದೆಯಲ್ಲ, ಇದು ನನ್ನ ಆತ್ಮನ ಎಲ್ಲ ಈ ಡ್ರಾಮಾದ ನೆನಪು, ಸ್ಮೃತಿ, ಭೇದ ಭಾವ, ಮೇಲು ಕೀಳು ಇವೆಲ್ಲದರಿಂದ ಮುಕ್ತ ಆಗಿ ನನ್ನ ಪರಮ ಅವಸ್ಥೆಯಲ್ಲಿ ಸ್ಥಿತ ಆಗುವಂತಹ ಒಂದು ಚಾವಿ ಬೇಹದ್ ವೈರಾಗ್ಯ ಭಾವ ಆಗಿದೆ. ಇದರಿಂದ ಗೇಟ್ ಚಾವಿ ತೆಗಿರಿ. कार्य सब करो लेकिन जैसे भाषणों में कहते हो, प्रवृत्ति वालों को कमल पुष्प समान बनो. ऐसे सब कुछ करते कर्तापन से मुक्त, न्यारे न ಸಾಧನೋಂ ಕೆ ವಶ್ ನ ಪೊಸಿಷನ್ ಕೆ ವಶ್. ಬಾಬಾ ಹೇಳ್ತಾರೆ, ನೀವು ಬೇರೆಯವರಿಗೆ ಭಾಷಣ ಮಾಡ್ತೀರಿ, ಕಮಲ ಪುಷ್ಪ ಸಮಾನ ಇರಬೇಕು ಅಂತ. ಅದೇ ರೀತಿಯಾಗಿ ಬಾಬಾ ಹೇಳ್ತಾರೆ, ಕರ್ತಾಪನ್ಸೆ ಮುಕ್ತ. ಕರ್ತಾಪನ್ ಅಂತಂದರೆ ನಾ ಮಾಡ್ತಾ ಇದ್ದೀನಿ, ನಾ ಮಾಡಬೇಕು, ನಾ ಮಾಡಲಿಲ್ಲ ಅಂದರೆ ಯಾರು ಮಾಡ್ತಾರ? ಕಟ್ಟಡ ಮಾಡಬೇಕು, ಸೇವಾ ಮಾಡಬೇಕು, ಮಕ್ಕಳಿಗೆ ನೋಡಬೇಕು ಅಥವಾ ಸೆಂಟ್ರನ್ನ ನೋಡಬೇಕು. ಈ ಕರ್ತಾಪನ್ ನಾ ಏನೂ ನೋಡ್ತಾ ಇಲ್ಲ. ಮಾಡಲ್ಪಟ್ಟ ನಾಟಕದಲ್ಲಿ ಎಲ್ಲವೂ ಯಾವಾಗ ಏನಾಗಬೇಕು, ಸೆಕೆಂಡ್ ಬೈ ಸೆಕೆಂಡ್ ಸೀನ್, ಸೆಕೆಂಡ್ ಬೈ ಸೆಕೆಂಡ್ ಘಟನೆಗಳು, ಸೆಕೆಂಡ್ ಬೈ ಸೆಕೆಂಡ್ನ ಏನೆಲ್ಲ ಘಟಿಸಬೇಕು ಅದೆಲ್ಲ ಮೊದಲೇ ಫಿಕ್ಸ್ಡ್ ಇದೆ. ಅಂದಮೇಲೆ ಬಾಬಾ ಹೇಳ್ತಾರೆ, ಕರ್ತಾಪನ್ ನಾ ಮಾಡ್ತೀನಿ, ಮಾಡಬೇಕು ಮತ್ತು ಎಲ್ಲ ನೋಡಬೇಕಲ್ಲ, ದುಡಿಬೇಕಲ್ಲ ಅನ್ನುವಂಥ ಕರ್ತಾಪನ್ನಿದೆಯಲ್ಲ, ಇದರಿಂದ ಮುಕ್ತಾಗ್ರಿ ಅಂತಾರೆ ಬಾಬಾ. ಯಾಕಂದರೆ ಕರ್ತಾಪನ್ನದ ಭಾವ ಯಾರಿಗಿರ್ತದೆ ಅಂದರೆ ರೋಲ್ ಕಾನ್ಷಿಯಸ್ನಾಗಿರೋರಿಗೆ. ಅದಕ್ಕಾಗಿ ಅವರಿಗೆ ಮತ್ತೆ ಇದು ಕಾಡ್ತದ, ಮಾಡಬೇಕಲ್ಲ, ಆಗುತ್ತೋ ಇಲ್ಲೋ, ಸಿಗುತ್ತೋ ಇಲ್ಲೋ, ದೊರಕ್ತದೋ ಇಲ್ಲೋ, ಸರಿಯಾಗುತ್ತೋ ಏನು ಕೆಟ್ಟಾಗುತ್ತೋ, ಲಾಭ ಆಗ್ತದೋ ಹಾನಿ ಆಗ್ತದೋ, ಚಿಂತೆ ಇದು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಕರ್ತಾಪನದಿಂದಲೂ ಮುಕ್ತ. ನ್ಯಾರ ನ ಸಾಧನೋಂ ಕೆ ವಶ್ ನ ಪೊಸಿಷನ್ ಕೆ ವಶ್. ಸಾಧನೆಗಳ ವಶನೂ ಇಲ್ಲ,
ಟಿ ವಿ ಬೇಕು, ಫ್ರಿಜ್ ಬೇಕು, ಸಾಮಾನು ಬೇಕು, ಇಂಥ ಮೊಬೈಲ್ ಬೇಕು, ಗಾಡಿನೇ ಬೇಕು, ಎ ಸಿನೇ ಬೇಕು. ಸಾಧನೆಗಳ ವಶೀಭೂತನೂ ಆಗಬಾರ್ದು ಈ ಮೈಂಡ್. ಮತ್ತು ಪೊಸಿಷನ್, ನಾ ಇನ್ಚಾರ್ಜ್ ಇದ್ದೀನಿ, ಡೈರೆಕ್ಟರ್ ಇದ್ದೀನಿ, ಡಾಕ್ಟರ್ ಇದ್ದೀನಿ, ಇಂಜಿನಿಯರ್ ಇದ್ದೀನಿ, ನಾನು ಕ್ಲಾಸ್ 1 ಕಾಂಟ್ರಾಕ್ಟರ್ ಇದ್ದೀನಿ, ದೊಡ್ಡ ಬಿಸ್ನೆಸ್ ಮ್ಯಾನ್ ಇದ್ದೀನಿ. ಬಾಬಾ ಹೇಳ್ತಾರೆ ಈ ಎಲ್ಲ ಪೊಸಿಷನಿಂದಲೂ ಈಗ ಮುಕ್ತ ಆಗಬೇಕಿದೆ. ಕುಚ್ ನ ಕುಚ್ ಮಿಲ್ ಜಾಯೆ ಪೊಸಿಷನ್ ನೆಹಿ, ಅಪೋಸಿಷನ್ ಹೇ ಮಾಯಾಕಿ. ಬಾಬಾ ಹೇಳ್ತಾರೆ ಒಂದಿಲ್ಲ ಒಂದು ಏನಾದರೂ ಮಾಯೆ ನಮಗೆ ಅಪೋಸಿಷನ್ ಮಾಡ್ತದ. ನ್ಯಾರೆ ಅವ್ರ ಬಾಬಾಕ್ಕೆ ಪ್ಯಾರೆ. ಬಾಬಾ ಅಂತಾರ ಇವೆಲ್ಲ ಡ್ರಾಮಾದ ಸೀನ್. ಡ್ರಾಮಾ ಒಂದು ಕನಸು ಮಾತ್ರ. ಎಷ್ಟೋ ಬಾರಿ ಕನಸಿನಲ್ಲಿ ನಾವು ದೊಡ್ಡ ದೊಡ್ಡ ಅರಮನೆಯೊಳಗಿರ್ತೀವಿ, ದೊಡ್ಡ ದೊಡ್ಡ ಮನೆಯ ಮಾಲೀಕರಾಗಿರ್ತೀವಿ, ಅಥವಾ ದೊಡ್ಡ ದೊಡ್ಡ ಪ್ರಾಪರ್ಟಿ ನಮ್ಮ ಹತ್ರ ಇರ್ತದೆ. ಬೆಳಗ್ಗೆ ಎದ್ದು ನೋಡಿದ್ರೆ ಹಾಸಿಗೆ ಒಳಗಿರ್ತೀವಿ. ಅಂದ್ರೆ ಬಾಬಾ ಹೇಳ್ತಾರೆ ಈ ಜಗತ್ತು ಕೂಡ ಒಂದು ಕನಸಿನ ಲೋಕಿದೆ. ಇದೆಲ್ಲದರಿಂದ ಈ ಕರ್ತಾಪನ ಭಾವದಿಂದ, ಸಾಧನೆಗಳಿಂದ, ಪೊಸಿಷನಿಂದ ಮುಕ್ತಾಗ್ರಿ. ನ್ಯಾರ ಮತ್ತು ಬಾಬಾರ ಪ್ಯಾರ. ಜಿಸ್ಕೋ ಮುಷ್ಕಿಲ್ ಲಗ್ತಾ ಹೇ ವ ಹಾತ್ ಉಟಾವು. ಎಲ್ಲದರಿಂದ ನ್ಯಾರ ಆಗೋದು, ಬಾಬಾರವರಿಗೆ ಪ್ರಿಯ ಆಗೋದು, ಯಾರಿಗೆ ಕಷ್ಟ ಅನಿಸ್ತದ ಅಂಥವರು ಕೈ ಎತ್ರಿ ಅಂತಾರೆ ಬಾಬಾ. ಬ್ರಹ್ಮ ಬಾಪ್ ಸಮಾನ್ ಬನ್ನಾ ಹಿ ಹೇ, ಸಂಕಲ್ಪ ಮೇ ಬಿ, ಬೋಲ್ ಮೇ ಬಿ. ಬಾಬಾ ಅಂತಾರ ಬ್ರಹ್ಮ ತಂದೆ ಸಮಾನ ಪ್ರತಿಯೊಬ್ಬರು ಮಕ್ಕಳಾಗಬೇಕು. ಮಾತಿನಲ್ಲಿಯೂ, ಸಂಕಲ್ಪದಲ್ಲಿಯೂ, ಸೇವಾ ಮೇ ಬಿ, ಸಂಬಂಧ ಸಂಪರ್ಕ ಮೇ ಬಿ, ಸಬ್ ಮೇ ಬ್ರಹ್ಮ ಬಾಬಾ ಸಮಾನ್. ಎಲ್ಲದರಲ್ಲಿಯೂ ಕೂಡ ಸೇವೆಯಲ್ಲಿ, ಮಾತಿನಲ್ಲಿ, ಕರ್ಮದಲ್ಲಿ, ಸಂಬಂಧ ಸಂಪರ್ಕದಲ್ಲಿ ಎಲ್ಲದರಲ್ಲಿಯೂ ನೀವು ಬ್ರಹ್ಮ ಬಾಬಾರ ಸಮಾನ ಆಗಬೇಕು ಅಂತಾರೆ ಬಾಬಾ. ಇಂದಿನ ಮುರಳಿಯ ವರದಾನ್, विश्व कल्याणकारी की ऊंची स्टेज पर स्थित रहकर विनाश लीला को देखने वाले साक्षी दृष्टा भव. ವಿಶ್ವ ಕಲ್ಯಾಣಕಾರಿ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತ ಆಗಿ ಪ್ರತಿಯೊಂದು ವಿನಾಶದ ಲೀಲೆಯನ್ನು ನೋಡುವಂತಹ ಸಾಕ್ಷಿ ದೃಷ್ಟ ಭವ. ಅಂಡರ್ಲೈನ್, ಸಾಕ್ಷಿ ದೃಷ್ಟ ಭವ. ಹೇಗೆ ನಾವು ಮಹಾಭಾರತದಲ್ಲಿ ನೋಡ್ತೀವಿ, ಅರ್ಜುನನಿಗೆ ಸ್ವಯಂ ಭಗವಂತನೇ ಸಾಕ್ಷಾತ್ ತನ್ನ ಅರ್ಜುನ ಮುಂದೆ ನಿಂತ್ಕೊಂಡು ಭಗವಂತ ಡೈರೆಕ್ಟಾಗಿ ಜ್ಞಾನವನ್ನು ಹೇಳ್ತಾರೆ. ಆದರೂ ಕೂಡ ಅರ್ಜುನನ ಒಂದು ಭಯ, ಒಂದು ಚಿಂತೆ ದೂರ ಆಗೋದಿಲ್ಲ. ಆದರೆ ಸಾಕ್ಷಿ ದೃಷ್ಟ ಯಾರು? ಸಂಜಯ ಸಾಕ್ಷಿ ದೃಷ್ಟ ಆಗಿ ಆ ಒಂದು ಮಹಾಭಾರತ ಯುದ್ಧವನ್ನು ನೋಡ್ತಾ ಸ್ವಲ್ಪವೂ ಮೋಹಿತಾಗದೆ, ಸ್ವಲ್ಪವೂ ಭಯ ಪಡದೆ, ಪಕ್ಷಪಾತ ಮಾಡದೆ, ಅಲ್ಲಿ ಏನನ್ನು ನೋಡ್ತಾನೋ ಅದೇ ರೀತಿಯಾಗಿ ವಿವರಣೆ ಮಾಡ್ತಾ ಹೋಗ್ತಾನೆ. ಸಾಕ್ಷಿ ದೃಷ್ಟ. ಅದಕ್ಕಾಗಿ ಬಾಬಾ ಹೇಳ್ತಾರೆ ವಿನಾಶದ ಲೀಲೆಯನ್ನು ನೋಡುವಂತಹ ಸಾಕ್ಷಿ ದೃಷ್ಟಾಭವ. ಈ ವಿಶ್ವ ನಾಟಕದಲ್ಲಿ ಏನೆಲ್ಲ ನೋಡ್ತಾ ಇದ್ದೀವಿ ನಾವು, ಇದು ವಿನಾಶದ ಲೀಲಾ ಮಾತ್ರ. ಲೀಲಾ ಅರ್ಥಾತ್ ನಾಟಕ. ವಿಶ್ವದ ಈ ಲೀಲಾ ಏನಿದೆಯಲ್ಲ, ಇದು ನೋಡಲಿಕ್ಕೆ ಏನಾಗ್ರಿ? ಸಾಕ್ಷಿ ದೃಷ್ಟ ಯಾರಾಗಕ್ಕೆ ಸಾಧ್ಯ? ವಿಶ್ವ ಕಲ್ಯಾಣಕಾರಿಯ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತ ಆದಾಗ ಮಾತ್ರ ಈ ಸಾಕ್ಷಿ ದೃಷ್ಟಾಭಾವ ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯ. अंतिम विनाश लीला को देखने के लिए विश्व कल्याणकारी की ऊंची स्टेज चाहिए. ಅಂತಿಮ ವಿನಾಶದ ಲೀಲೆಯನ್ನು ನೋಡಬೇಕು ಅಂದರೆ ವಿಶ್ವ ಕಲ್ಯಾಣಕಾರಿ ಎನ್ನುವಂಥ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ರೋಲ್ ಕಾನ್ಷಿಯಸ್ಸಿಂದ ಪರೆಯಾದಂತಹ ಹೈಯರ್ ಆತ್ಮ ಕಾನ್ಷಿಯಸ್ಸಲ್ಲಿ ಸ್ಥಿತ ಆಗಿ ನಮ್ಮ ಸುಪ್ರೀಂ ಅವಸ್ಥಾ ಏನಿದೆಯಲ್ಲ, ಪರಂಧಾಮದ ಪರಮಾತ್ಮ ತಂದೆಯ ಮಡಿಲಲ್ಲಿ ಒಂದು ಉನ್ನತ ಪರಮ ಅವಸ್ಥೆಯ ಒಂದು ಸೂಕ್ಷ್ಮ ಸತ್ಯ ಅನುಭವದಲ್ಲಿ ಸ್ಥಿತ ಆಗ್ತೀವಿ. ಆಗ ಕಲ್ಯಾಣಕಾರಿ ಭಾವ ನಮ್ಮಲ್ಲಿ ಜಾಗೃತ ಆಗ್ತದೆ, ತಂದೆಯ ಸಮಾನ. ಅದಕ್ಕಾಗಿ ಬಾಬಾ ಹೇಳ್ತಾರೆ ವಿಶ್ವ ಕಲ್ಯಾಣಕಾರಿ ಸ್ಥಿತಿಯಲ್ಲಿ ಸ್ಟೇಜ್ ಮೇಲೆ ಯಾವಾಗ ಸ್ಥಿತ ಆಗ್ತೀರಿ, ಆಗ ಈ ವಿನಾಶದ ಲೀಲೆಯನ್ನು ನೋಡುವುದಕ್ಕಾಗಿ ನೀವು ಸಾಕ್ಷಿ ದೃಷ್ಟ ಆಗ್ತೀರಿ. तो जिस स्टेज पर स्थित होने से देह के सर्व आकर्षण अर्थात संबंध, पदार्थ, संस्कार, प्रकृति के हलचल की आकर्षण समाप्त हो जाती है. ನಾವು ಈ ವಿಶ್ವ ನಾಟಕದಲ್ಲಿ ನೋಡ್ತೀವಿ, ಪೆಹಲ್ಗಾಮ್ನಲ್ಲಿ ನಡೆದಂಥ ಘಟನೆಯನ್ನು ನೆನಪು ಮಾಡಿಕೊಂಡು ಎಷ್ಟೋ ಬೀಕಿಗಳಾಗಿರುವಂಥವರು ಸಕಾಶ್ ಕೊಡ್ತಾ ಇದ್ದಾರೆ, ಕೆಲವರು ಪಾಪ ಅಂತಿದ್ದಾರೆ, ಕೆಲವರು ಏನೇನೋ ವಿಚಾರಗಳನ್ನು ಮಾಡ್ತಿದ್ದಾರೆ. ಆದರೆ ಬಾಬಾರ ದೃಷ್ಟಿಯಲ್ಲಿ ಅದು ಏನಾಗಿದೆ? ಒಂದು ನಾಟಕ ಮಾತ್ರ. ಕೇವಲ ವಿಶ್ವ ನಾಟಕದಲ್ಲಿ ನಾವು ಒಂದು ಫಿಲಮ್ನಲ್ಲಿ ಗುಂಡು ಹಾಕೋದು ನೋಡ್ತೀವಿ, ಗುಂಡು ಹೊಡೆಸ್ಕೊಳ್ಳೋದು ನೋಡ್ತೀವಿ. ಡೈರೆಕ್ಟರ್ದು ಏನದು ಕಾನ್ಸೆಪ್ಟ್ ಇದೆ ಅಥವಾ ಸ್ಕ್ರಿಪ್ಟ್ ಇದೆ, ಅದರ ಅನುಸಾರ ಏನಾಗಬೇಕು
ಅದು ಫಿಲ್ಮ್ನಲ್ಲಿ ಶೂಟಿಂಗ್ ಆಗ್ತದ. ಆದರೆ ಶೂಟಿಂಗ್ ಆಗುವತ್ತಿಗೆ ಯಾರೂ ಕೂಡ ಇಂಥದೇ ಯಾಕೆ ಡೈರೆಕ್ಟರ್ ರಚನೆ ಮಾಡಿದರು, ಹಿಂಗೆ ಯಾಕೆ ಮಾಡಬೇಕಾಗಿತ್ತು, ಹಿಂಗೆ ಸಾಯಿಸೋದು ಯಾಕೆ ಬೇಕಾಗಿತ್ತು ಅಂತ ಯಾರೂ ಹೇಳೋದಿಲ್ಲ. ಯಾಕಂದರೆ ಫಿಲ್ಮ್ ಅಂದಮೇಲೆ ಎಲ್ಲವೂ ಬೇಕಾಗ್ತದ. ಆದರೆ ಬಾಬಾ ಹೇಳ್ತಾರೆ, ಇಡೀ ವಿಶ್ವ ನಾಟಕ ಏನಿದೆ ಇದರಲ್ಲಿ ನಾವು ಏನು ನೋಡ್ತೀವಿ, ಒಂದು ಸಣ್ಣ ಇರುವೆ ಕಡಿದ್ರೂ ನಾವು ಪಾಪ ಅಂತ ಹಳಾಳು ಮಾಡ್ತೀವಿ, ಅದರಲ್ಲಿ ಸಿಕ್ಕಿ ಹಾಕೋತೀವಿ, ಅದನ್ನೆಲ್ಲ ಸತ್ಯ ಅಂತ ತಿಳ್ಕೊಳ್ತೀವಿ. ಅದರ ವಿರುದ್ಧವಾಗಿರುವಂಥ ದೊಡ್ಡ ಘಟನೆಗಳೇನು ಘಟಿಸ್ತಾವ, ಬಾಂಬ್ ಸ್ಫೋಟ ಆಗ್ತದ, ಯಾರೋ ಗುಂಡಿಟ್ಟು ಸಾಯಿಸ್ತಾರೆ, ಏನೋ ಘಟನೆಗಳು ಘಟಿಸ್ತದೆ. ನಮಗನ್ನಿಸ್ತದ ರೋಲ್ ಕಾನ್ಷಿಯಸ್ನಲ್ಲಿರುವಾಗ ಅಥವಾ ಈ ಪೃಥ್ವಿಯ ಸಮಾನ ಮನುಷ್ಯದ ಸಮಾನ ಬುದ್ಧಿ ಇರುವಾಗ ಇದೆಲ್ಲ ಹಿಂಗ್ಯಾಕೆ ಆಗ್ತದಪ್ಪ, ಇಷ್ಟೆಲ್ಲ ಯಾಕೆ ನಡೀತಾ ಇದೆ ಬಾಬಾ, ಇದೆಲ್ಲ ಬಂದ್ ಮಾಡಿರಿ ಬಾಬಾ, ಇದೆಲ್ಲ ಸಮಾಪ್ತ ಮಾಡಿರಿ ಅಂತ ಅನೇಕ BK ಮೈಂಡ್ ಬಾಬಾರ ಮುಂದೆ ಹೇಳ್ತಿರ್ತಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ, ಬಾಬಾ ಈ ವಿಶ್ವ ನಾಟಕದ ನಾಟಕದ ರಚಯಿತನಾದಂಥ ಬಾಬಾನೂ ಕೂಡ ಈ ನಾಟಕವನ್ನು ಸಾಕ್ಷಿ ದೃಷ್ಟ ಆಗಿ ನೋಡ್ತಾ ಇದ್ದಾರೆ. ಯಾಕೆ ಸಾಕ್ಷಿ ದೃಷ್ಟ ಆಗಿ ನೋಡ್ತಾರಂದರೆ ಇದು ಯಾವುದೂ ಸತ್ಯ ಅಲ್ಲ. ಸತ್ಯ ಅಂತ ನಮಗೆ ಅನಿಸ್ತದ, ಪಾಪ ಇವ್ರು ಹೊಡಿಬಾರ್ದಾಗಿತ್ತು, ಹೊಡೆಸ್ಕೋಬಾರ್ದಾಗಿತ್ತು, ಇವ್ರು ಉಳಿಸ್ಕೋಬೇಕಾಗಿತ್ತು ಅಂತ. ಇಲ್ಲಿ ಯಾವುದೂ ಇದು ಗೊಂಬೆಗಳ ಆಟ ನಡೀತಾ ಇದೆ, ಇದು ಸ್ವಪ್ನದ ಲೋಕ, ಇದು ಕೇವಲ ಮೈಂಡ್ ಗೇಮ್ ನಡೀತಾ ಇದೆ ಇಲ್ಲಿ ಅಂದಮೇಲೆ ಗೇಮ್ ನೋಡಿ ಎಂದೂ ಕೂಡ ಪಾಪ ಅಂತ ಅನ್ನೋದಿಲ್ಲ. ಅದಕ್ಕೆ ಶಿವಬಾಬಾರವರಿಗೆ ಇದು ಒಂದು ನಾಟಕದ ರೂಪದಲ್ಲಿ ಬಾಬಾ ಇದನ್ನು ನೋಡ್ತಾರೆ. ಅದಕ್ಕೆ ಎಷ್ಟು ಬಾರಿ ನೋಡಿಯೂ ಬಾಬಾಗಿದು ಬೇಜಾರ ಅನಿಸೋದೇ ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ವಿಶ್ವ ನಾಟಕದ ಲೀಲೆಯನ್ನು ನೋಡಬೇಕು ಸಾಕ್ಷಿ ದೃಷ್ಟ ಆಗಿ ಅಂತಂದರೆ ಬೇಹದ್ದಿನ ವಿಶ್ವ ಕಲ್ಯಾಣಕಾರಿ ಭಾವನೆಯನ್ನು ಇಮರ್ಜ್ ಮಾಡಿಕೊಂಡು ಬಾಪ್ ಸಮಾನ ಸ್ಥಿತಿಯಲ್ಲಿ ಸ್ಥಿತ ಆಗಿ, ಪರಂಧಾಮದಲ್ಲಿ ಸ್ಥಿತ ಆಗಿ, ಬಾಬನ್ ಸಮಾನ ಸಾಕ್ಷಿ ದೃಷ್ಟ ಆಗಿ ವಿಶ್ವ ನಾಟಕದ ಲೀಲೆಯನ್ನು ನೋಡಿದಾಗ ಅನ್ನಿಸ್ತದ, ಆಗ ಅನ್ನಿಸ್ತದ सर्व आकर्षण अर्थात संबंध पदार्थ संस्कार प्रकृति के हलचल के आकर्षण समाप्त हो जाती. ಆವಾಗ ಪ್ರಕೃತಿಯ ಏರಿಳಿತ ಅಥವಾ ಪದಾರ್ಥದ ಆಕರ್ಷಣೆ, ಸಂಸ್ಕಾರಗಳ ಆಕರ್ಷಣೆ, ಸಂಬಂಧಗಳ ಆಕರ್ಷಣೆ, ಇವೆಲ್ಲವುಗಳ ಏನು ಏರಿಳಿತಿದೆ ಇದೆಲ್ಲದರಿಂದ ಆತ್ಮ ಡಿಟ್ಯಾಚ್ ಆಗಿಬಿಡ್ತದ. ಮೈಂಡು ಕೂಡ ಆತ್ಮನಲ್ಲಿ ಒಂದಾಗಿಬಿಡ್ತದೆ, ಸತೋ ಪ್ರಧಾನ ಸ್ಥಿತಿಯನ್ನು ತಲುಪ್ತದೆ. ಜಬ್ ಐಸಿ ಸ್ಟೇಜ್ ಹೋ, ಯಾವಾಗ ಇಂಥ ಒಂದು ಸ್ಥಿತಿ ನೀವು ಮುಡ್ತೀರಿ, ತಬ್ ಸಾಕ್ಷಿ ದೃಷ್ಟಾ ಬನ್ ऊपर की स्टेज पर स्थित हो, शांति की शक्ति की किरणें सर्व आत्माओं के प्रति दे सकेंगे. ಯಾವಾಗ ಇಂಥ ಒಂದು ಸ್ಥಿತಿ ಮುಡ್ತೀರಿ ಆಗ ನೀವು ಮೇಲಿನಿಂದ, ಬಾಬಾ ಹೇಳ್ತಾರೆ ಹೈಯೆಸ್ಟ್ ಸ್ಥಿತಿ ಅಂದರೆ ಹೈಯರ್ ಕಾನ್ಷಿಯಸ್ಸಲ್ಲಿ ಇದ್ದುಕೊಂಡಾಗ, ಇಂಥ ಸ್ಥಿತಿಯನ್ನು ತಲುಪಿದಾಗ ನಿಮ್ಮಿಂದ ಶಾಂತಿ ಶಕ್ತಿಯ ಕಿರಣಗಳು ಸರ್ವ ಆತ್ಮರಿಗೆ ಪ್ರಧಾನ ಆಗ್ತವೆ. ಸ್ಲೋಗನ್, ಬಲವಾನ್ ಬನೋ ತೋ ಮಾಯಾ ಕಾ ಫೋರ್ಸ್ ಸಮಾಪ್ತ ಹೋ ಜಾಯೇಗಾ. ಬಲವಾನರಾದಾಗ, ಬಲವಾನ್ ಅರ್ಥಾತ್ ಇದು ನಾಟಕ ಅಂತ, ನಾಟಕದಿಂದ ಬುದ್ಧಿಯನ್ನು ಡಿಟ್ಯಾಚ್ ಮಾಡಿ ನಾ ಆತ್ಮ ನನ್ನ ಸತ್ಯದಲ್ಲಿ ಸ್ಥಿತ ಆದಾಗ ಬಲವಾನ್ ಆಗ್ತೀವಿ. ಬಲವಾನ್ ಆದಾಗ ಮಾಯೆ ಫೋರ್ಸ್ ಸಮಾಪ್ತ ಆಗ್ತದೆ. ಅವ್ಯಕ್ತಿ ಇಶಾರೆ, ಕಂಬೈನ್ಡ್ ರೂಪ್ ಕಿ ಸ್ಮೃತಿ ಸೆ ಸದಾ ವಿಜಯಿ ಬನೋ. वरदाता बाबा और हम वरदानी ಆತ್ಮಾಯೇ दोनों ಕಂಬೈನ್ಡ್ है. ವರದಾತ ಬಾಬಾ ಮತ್ತು ವರದಾನಿ ನಾವು ಆತ್ಮಗಳು ಇಬ್ಬರೂ ಕಂಬೈನ್ಡ್ ಇದ್ದೀವಿ. यह स्मृति सदा रहे तो पवित्रता की छत्र छाया स्वतः रहेगी, क्योंकि जहाँ सर्वशक्तिवान बाबा है वहाँ अपवित्रता स्वप्न में भी नहीं आ सकती है. ಎಲ್ಲಿ ಪವಿತ್ರತೆ ಇದೆ, ಬಾಬನ್ ಛತ್ರ ಛಾಯಾ ಇದೆ, ಎಲ್ಲಿ ಸರ್ವಶಕ್ತಿವಂತ ತಂದೆಯ ಸಂಘ ಇದೆಯೋ ಅಲ್ಲಿ ಅಪವಿತ್ರತೆ ಅನ್ನೋದು ಕನಸಿನಾಗೂ ಬರುವುದಿಲ್ಲಂತಾರೆ ಬಾಬಾ. ಸದಾ ಬಾಬಾ ಅವ್ರ ಆಪ್ ಯುಗಲ್ ರೂಪ್ ಮೇ ರಹೋ, ಶಿವ ಬಾಬಾ ಪತಿ ನಾ ಆತ್ಮ ಪತ್ನಿ, ಈ ರೀತಿ ಯುಗಲ್ ರೂಪದಲ್ಲಿರಿ. ಸಿಂಗಲ್ ಹೋ ಜಾತೆ ಹೋ ತೋ ಪವಿತ್ರತಾ ಕಾ ಸುಹಾಗ್ ಚಲಾ ಜಾತಾ ಹೇ. ಯಾವಾಗ ನೀವು ಸಿಂಗಲ್ ಆಗ್ತೀರಿ, ಒಂಟಿ ಆಗ್ತೀರಿ, ಪರಮಾತ್ಮ ಪತಿಯಿಂದ ಅಗಲ್ತೀರಿ, ಆಗ ನಿಮ್ಮ ಮುತ್ತೈತನ ಹೊರಟು ಹೋಗ್ಬಿಡ್ತದೆ. ಪವಿತ್ರತೆ ಯಾವ ಮುತ್ತೈದೆತನ ಇದೆ ಅದು ಹೊರಟು ಹೋಗ್ಬಿಡ್ತದೆ ಅಂತಾರೆ ಬಾಬಾ. ಅದಕ್ಕೆ ಬಾಬಾ ಪತಿ ಪರಮೇಶ್ವರ, ನಾ ಆತ್ಮ ಸತಿ ಇಬ್ಬರು ಕಂಬೈನ್ಡ್ ರೂಪದಲ್ಲಿ ಇದ್ದಾಗ ಯಾರ್ದು ಪರಿಚಯ ನಮ್ಮ ಮೇಲೆ ಬರಲಿಕ್ಕೆ ಸಾಧ್ಯವಿಲ್ಲ. ಓಂ ಶಾಂತಿ.